ಬಂತು ನೋಡಿರೋ ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ ಬಂದಾನಪ್ಪೋ ನೋಡು ಒಳ್ಳುಡಕ್ಕೆ ಆಡು ಕುಣಿದೈತಪ್ಪೋ ನಾಡು ನೋಡು ಭಂಡಾರ ಬೀಡು ಕೈಯ ಮುಗಿದರೆ ಕೈಯ ಬೀಡನು ನೋಡಿ ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ ಕೈಯ ಮುಗಿದರೆ ಕೈಯ ಬೀಡನು ನೋಡಿ ಶಿವ ಕೊಟ್ಟೆ ಕೊಡುವ ಚಿಂತಿಸದೆ ಬೇಡಿ ಬುಗೆ 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 ಮಾಲಿಂಗ ಕುಣಿಯ ಬನ್ನಿ ಶಿವ ಕುಣಿವಾಂಗ ಬುಗೆ 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 ಮಾಲಿಂಗ ಡಮರು ಬಂದಿಸೋ ಶಿವಲಿಂಗ ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ ಇಷ್ಟಲಿಂಗ ಕೊಟ್ಟೋನೆ ನಂಜನು ಅಮೃತ ಮಾಡಿ ಕುಡಿದೋನೆ ಪಾಂಡವಂಗೆ ಮುರಿಯದ ಬಿಲ್ಲ ಕೊಟ್ಟೋನೆ ಬೂದಿಯ ಬಳುಕೊಂಡು ಮಸಣ ಕಾಯೋನೆ ಇಷ್ಟು ಪ್ರೀತಿ ಹೆಂಗೋ ಶಿವನೇ ಭಕ್ತರ ಕಾಯೋ ಕೆಲಸ ನಿಂದೇನೆ ಏನು ಚಂದ ಪರ ಶಿವನೇ ನಿನ್ನಾಟ ತಿಳಿವಲ್ದೋ ಹರನೇ ಬುಗೆ 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 ಮಾಲಿಂಗ ಕುಣಿಯ ಬನ್ನಿ ಶಿವ ಕುಣಿವಾಂಗ ಬುಗೆ 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 ಮಾಲಿಂಗ ಡಮರು ಬಂದಿಸೋ ಶಿವಲಿಂಗ ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ ನಾರಾಯಣ ನಾರಾಯಣ, ಎಂಥ ನೃತ್ಯ, ಎಂಥ ನೃತ್ಯ, ನೋಡಲು ಎರಡು ಕಣ್ಣು ಸಾಲದು. ನಾರಾಯಣ ನಾರಾಯಣ. ಏನು ನಾರದ, ಶಿವನ ಮುಂದೆ ನಾರಾಯಣನ ಜಪವೇ? ಅಯ್ಯೋ ಸ್ವಾಮಿ, ಎಲ್ಲವನ್ನೂ ತಿಳಿದ ನೀವೇ ಹೀಗೆಂದರೆ ನಾರಾಯಣ ನಾರಾಯಣ. ಇರಲಿ ಇರಲಿ, ತಮಾಷೆಗೆ ಬಂದ ವಿಷಯ ಏನಿಲ್ಲ ಪ್ರಭು, ನಿಮ್ಮನ್ನು ನೋಡಿ ತುಂಬಾ ದಿನಗಳಾಗಿತ್ತು. ಹಾಗೆಯೇ ನೋಡಿ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗೋಣ ಎಂದು ಬಂದೆ. ಅವರಿಗೇನು ನಾರದ, ಕ್ಷೇಮವಾಗೇ ಇದ್ದಾರೆ. ಬರಬೇಕು ತಾಯಿ, ಬರಬೇಕು. ತಾಯಿ ಪಾರ್ವತಿಯವರು ಬರಬೇಕು. ಏನು ಸ್ವಾಮಿ, ತಾಯಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರುವುದಿಲ್ಲವೇನು? ಯಾವ ಹೆಂಡತಿ ತಾನೆ ತನ್ನ ಪತಿಯನ್ನು ಒಂಟಿಯಾಗಿರಲು ಬಿಡುತ್ತಾಳೆ ನಾರದ? ಅದೂ ಸರಿಯೇ. ಹಾಗೆ ಬಿಟ್ಟರೆ ಅವನಿಗೆ ಅದೇ ಸ್ವರ್ಗವಲ್ಲವೇ? ನಾರದ, ನಾರಾಯಣ ನಾರಾಯಣ. ಸ್ವಾಮಿ, ನಾನೇನು ನಿಮಗೆ ಅಷ್ಟು ಕಷ್ಟ ಕೊಟ್ಟಿದ್ದೇನೆಯೇ? ಛೆ, ಹಾಗೇನೂ ಇಲ್ಲ ದೇವಿ, ನಾನು ತಮಾಷೆಗೆ ಹೇಳಿದೆ. ಹೇ ನಾರದ, ನೀನು ಬಂದ ತಕ್ಷಣ ನಿನ್ನ ಕೆಲಸ ಶುರು ಮಾಡಿದೆ ಏನೋ? ಅಯ್ಯಯ್ಯೋ ಸ್ವಾಮಿ, ಹಾಗೇನೂ ಇಲ್ಲ. ನಾರಾಯಣ ನಾರಾಯಣ ಅಂದ ಹಾಗೆ ಇದು ನಿಮ್ಮ ಭಕ್ತರ ಸಮಯವಲ್ಲವೇ? ಅಂದರೆ ಅವರ ಕಷ್ಟ ಸುಖವನ್ನು ಆಲಿಸುವ ಸಮಯ ತಾನೇ? ಹೌದು ನಾರದ, ಆದರೆ ಏನಾಯ್ತು ಸ್ವಾಮಿ? ಏನು ಹೇಳಲಿ ದೇವಿ, ಅಂದಿನ ಕಾಲದಲ್ಲಿ ನನ್ನ ಭಕ್ತರಾದ ನಂದಿ, ರಾವಣ, ಋಷಿ ಮಾರ್ಕಂಡೇಯ, ಋಷಿ ದಡಚಿ
ಮುಂತಾದವರು ಇದ್ದರು. ಅದರಲ್ಲೂ ಕಣ್ಣಪ್ಪ ನನ್ನ ಮಹಾನ್ ಭಕ್ತನಾಗಿದ್ದ. ಏಕೆಂದರೆ ಅವನಿಗೆ ಮದುವೆಯಾಗಿಲ್ಲ ಅನಿಸುತ್ತೆ. ನಾರದ, ದೇವಿ, ತಮಾಷೆಗೆ ನಾರಾಯಣ ನಾರಾಯಣ, ತುಂಬಾ ಕೋಪ ಬರುತ್ತದೆ. ನಾರದ, ಮೊದಲೇ ಅವಳು ಚಾಮುಂಡಿ, ಸ್ವಲ್ಪ ಹುಷಾರಾಗಿರು. ತಾಯಿ, ತಪ್ಪಾಯ್ತು. ಸ್ವಾಮಿ, ನೀವಿನ್ನು ಮುಂದುವರಿಸಿ. ಹಾ, ನನ್ನ ಕಣ್ಣಪ್ಪನು ಮಹಾನ್ ಭಕ್ತನು. ಅವನಿಗೆ ಯಾವುದೇ ಮಂತ್ರಗಳಾಗಲಿ ಕಾರ್ಯವಿಧಾನಗಳಾಗಲಿ ತಿಳಿದಿರುವುದಿಲ್ಲ. ನನ್ನನ್ನು ಹೇಗೆ ಪೂಜಿಸಬೇಕೆಂದೂ ತಿಳಿದಿಲ್ಲ. ಅವನು ಯಾವುದೇ ವೇದಗಳನ್ನು ಓದಿಲ್ಲ. ಅವನ ಪ್ರೀತಿ, ವಿಶ್ವಾಸ ಮತ್ತು ಮುಗ್ಧತೆ ಅವನನ್ನು ಮೋಕ್ಷ ಸಾಧಿಸುವಂತೆ ಮಾಡಿತು. ಆದರೆ ಈಗಿನ ಭಕ್ತರು ಯಾವ ರೀತಿಯಲ್ಲಿ ಬೇಡಿಕೊಳ್ಳುತ್ತಾರೆಂದು ನೀವೇ ಕೇಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದೇವರೇ, ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಆದರೆ ಅವಳು ನನ್ನ ಫ್ರೆಂಡನ್ನ ಇಷ್ಟಪಡ್ತಿದ್ದಾಳೆ. ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಅವಳು ನನಗೆ ಸಿಗಬೇಕು ಅಷ್ಟೇ. ಹಂಗೇನಾರು ಸಿಕ್ಕಿಲ್ಲ ಅಂದರೆ ನಾನು ವಿಷ ತಗೊಂಡು ನಿನ್ನ ಹೆಸರು ಹೇಳಿ ನಾನು ಸತ್ತೋಯ್ತೀನಿ. ನಾರಾಯಣ ನಾರಾಯಣ. ಅಪ್ಪ ಶಿವನೇ, ಇದು ನ್ಯಾಯನಾ? ಮೋಸ ತಾನೇ? ನಾನೇನು ತಪ್ಪು ಮಾಡಿದ್ದೀನಿ? ಅಲ್ಲ, ಪಕ್ಕದೂರಲ್ಲಿ ಯಾರೋ ಮೆಕ್ಯಾನಿಕ್ಗೆ 1 ಕೋಟಿ ಲಾಟ್ರಿ ಹೊಡೆದಿದೆ ಅಂತೆ. ನಾನು ನಿನ್ನ ಎಷ್ಟು ವರ್ಷದಿಂದ ಕೇಳ್ತಿದ್ದೀನಿ ಒಂದೇ ಒಂದು ಲಾಟ್ರಿ ಹೊಡ್ಸು ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ಇರೋ ಬರೋ ದುಡ್ಡೆಲ್ಲ ಹಾಕಿ ಸಲ ಲಾಟ್ರಿ ತಗೊಂಡ್ ಬಂದಿದ್ದೀನಿ. ಈ ಸಲ ನನಗೆ ಲಾಟ್ರಿ ಹೊಡಿಲೇಬೇಕು. ಇಲ್ಲ ಅಂದ್ರೆ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದು ನಿನ್ ದೇವಸ್ಥಾನ ಮುಂದೆ ಸ್ಟ್ರೈಕ್ ಮಾಡ್ತೀನಿ. ಏನು ಸ್ವಾಮಿ, ಸ್ಟ್ರೈಕ್ ಅಂತ ಹೇಳ್ತಿದ್ದಾರೆ? ಇದೆಲ್ಲ ಏನು ದೇವಿ? ಇದಕ್ಕಿಂತ ಇನ್ನೊಂದಿದೆ, ಕೇಳು. ದೇವ್ರೆ, ಈ ಸಲ ಕಪ್ ನಮ್ದೆ. ಅದೆಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ. ಇದು ಲಾಸ್ಟ್ ಚಾನ್ಸ್ ನಿನ್ಗೆ. ಈ ಸಲ ಕಪ್ ಮಿಸ್ ಆಯ್ತನ್ಕೋ, ನಿನ್ ಹೆಂಡತಿ ಪಾರ್ವತಿಗೆ ಹೇಳಿ ಡೈವರ್ಸ್ ಕೊಡಿಸ್ಬಿಡ್ತೀನಿ. ಅವರು RCB ಫ್ಯಾನೇ, ಗೊತ್ತಲ್ಲ ನೋಡಿ. ಮ್ಯಾಚಿಂಗ್ ಶಿವ, ಏನಿದು ಪ್ರಭು, ಈ ರೀತಿ ಬೇಡಿಕೆಗಳು? ನಾರದ, ಇವರ ಭಕ್ತರೇ ಪರವಾಗಿಲ್ಲ. ನನ್ನ ಭಕ್ತರ ಕಥೆಯನ್ನು ಕೇಳಿದರೆ ಅಯ್ಯೋ, ನನ್ನ ಮೇಲೆಯೇ ಕಾಂಪಿಟಿಷನ್ಗೆ ಬರ್ತಾರೆ. ಗೊತ್ತು ತಾಯಿ, ನಿಮ್ಮ ಸೀರೆಯ ಮೇಲೆ ಕಣ್ಣು, ನಿಮ್ಮ ಒಡವೆಯ ಮೇಲೆ ಕಣ್ಣು. ಆಹಾಹಾ, ಆ ನವರಾತ್ರಿ 9 ತರಹದ ಸೀರೆಗಳೇನು, ಮಹಾಲಕ್ಷ್ಮಿ ಪೂಜೆಯಲ್ಲಿ ಹಾಕಿರುವ ಒಡವೆಗಳೇನು. ಅಬ್ಬಬ್ಬ, ನಾರಾಯಣ ನಾರಾಯಣ. ಇದಾದರೂ ಪರವಾಗಿಲ್ಲ ನಾರದ. ಮೊನ್ನೆ ನನ್ನ ಭಕ್ತಳೊಬ್ಬಳು, ಅಮ್ಮ ತಾಯಿ, ಜಗನ್ಮಾತೆ, ಜಗದಾಂಬೆ, ಲೋಕಮಾತೆ, ಮೊನ್ನೆ ತಾನೇ ಹೊಸ ಚಪ್ಪಲಿ ತಗೊಂಡಿದ್ದೀನಿ ತಾಯಿ. ಹೊರಗೆ ಬಿಟ್ಟು ಬಂದಿದ್ದೀನಿ. ಯಾರಾದ್ರೂ ತಗೊಂಡ್ಬಿಡ್ತಾರಾ? ಸ್ವಲ್ಪ ನೋಡ್ಕೋ ತಾಯಿ, ನಿನ್ನೇ ನಂಬಿದ್ದೀನಿ. ಹೋಗ್ಲಿ ಬಿಡು ದೇವಿ, ಸಮಾಧಾನ ಮಾಡಿಕೋ. ಅದು ಸರಿ ನಾರದ, ದೇವಲೋಕದ ಸಮಾಚಾರವೇನು ಇಲ್ಲವೇ? ಅಂಥದ್ದೇನೂ ಇಲ್ಲ ಸ್ವಾಮಿ. ಆದರೆ ಇತ್ತೀಚೆಗೆ ಯಮಲೋಕದ ಬಗ್ಗೆ ಒಂದು ವಿಚಾರವನ್ನ ಕೇಳಿಪಟ್ಟೆ. ಅಂಥದ್ದೇನು? ಯಮನ ಮಗನೋ ಭಾರಿ ಚಾತುರ್ಯನಂತೆ, ಮತ್ತು ಯಮನು ಹಾಗೂ ಚಿತ್ರಗುಪ್ತನು ಭಾರಿ ಅನ್ಯೋನ್ಯತೆಯಿಂದಿದ್ದಾರಂತೆ ಸ್ವಾಮಿ. ಹಾಗಾದರೆ ನಾರದ, ನಿನ್ನ ಕೆಲಸವನ್ನು ಆರಂಭಿಸು. ಮಿಕ್ಕದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಅರ್ಥವಾಯಿತು. ಹಾಗೆಯೇ ಆಗಲಿ ಪ್ರಭು. ನನ್ನ ಕೆಲಸ ಇನ್ನೇನಿದ್ದರೂ ಯಮಲೋಕದಲ್ಲಿ. ನಾನಿನ್ನು ಹೊರಡುತ್ತೇನೆ. ನಾರಾಯಣ ನಾರಾಯಣ. ಏನು ಸ್ವಾಮಿ, ಇದು ಹೊಸ ನಾಟಕ? ಹೌದು, ಹೊಸ ನಾಟಕ, ಹಾಸ್ಯ ನಾಟಕ. ಯಮಲೋಕದಲ್ಲಿ. ರೀ ಭೀಮೇಶ್, ಕಟ್. ರೀ ಭೀಮೇಶ್, ಇದು ನಾನು ಹೇಳ್ತೀನಿ ರೀ. ಹಾ, 1 ನಿಮಿಷ. ಈ ನಾಟಕ ಹಾಸ್ಯ ನಾಟಕ, ಯಮಲೋಕದಲ್ಲಿ ಕೋಲಾಹಲ. ಓಕೆ, ಬನ್ನಿ ಹೋಗೋಣ. ಹಾ, 1 ನಿಮಿಷ. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂತ ಆಡು ಭಾಷೆನಲ್ಲೇ ಮಾಡ್ತಾ ಇದ್ದೀವಿ. ಓಕೆನಾ?
ಸರ್ ಯಮ್ಮ ಯಾವಾಗ ಬರ್ತಾರೆ? ಏ ಮಾನವ, ಸುಮ್ಮನಿರೋ. ಅವರು ಬರುವ ಹೊತ್ತಿಗೆ ಬರುತ್ತಾರೆ. ಸರ್ ನನಗೆ ಒಂದು ಡೌಟ್ ಇದೆ, ಕೇಳ್ಬೋದಾ? ಹಾ, ಕೇಳು. ಅಲ್ಲ, ನಾವು ಸತ್ರೆ ಯಮಲೋಕ, ನೀವು ಸತ್ರೆ ಎಲ್ಲೋಗ್ತೀರಾ? ಹಾ, ನಿತ್ಯಾನಂದ ಇರೋ ಕೈಲಾಸಕ್ಕೆ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು, ಪ್ರಭುಗಳು ಬರುವ ಹೊತ್ತಾಯ್ತು. ಸದ್ದು ಸದ್ದು, ಯಾರಲ್ಲಿ ಸದ್ದು ಮಾಡುತ್ತಿರುವುದು? ಯಮಧರ್ಮರಾಜರು ಬರುವ ಹೊತ್ತಾಯಿತು. ಚಿತ್ರಗುಪ್ತರು ಇಲ್ಲೇ ಇದ್ದಾರೆ, ಎಚ್ಚರಿಕೆ. ಪ್ರಭು, ಯಾಕೋ ಮಾನವರು ಕಡಿಮೆಯಾಗುತ್ತಿದ್ದಾರೆ. ನಮಗೂ ಬರ್ತಾ ಬರ್ತಾ ತುಂಬಾ ಬೋರ್ ಹೊಡಿತಾ ಇದೆ. ಅದಕ್ಕೆ ಏನು ಮಾಡುವುದು ವಿಚಿತ್ರಗುಪ್ತ? ಪ್ರಭು, ರಾಜರಿಗೆ ಹೇಳಿ ಸುನಾಮಿಯೋ ಭೂಕಂಪವೋ ಅಥವಾ ಹೊಸ ರೀತಿಯ ಕಾಯಿಲೆಯನ್ನು ಸೃಷ್ಟಿಸಿದರೆ ಹೇಗೆ? ಹೇ ವಿಚ್ಚು, ನೀನು ಮೊದಲು ನಿನ್ನ ಮನೆಯಾಳ ಬುದ್ಧಿನ ನಿಲ್ಲಿಸು. ಕಾಲ ಕಾಲಕ್ಕೆ ಏನಾಗಬೇಕೋ ಅದು ಆಗಿಯೇ ತಿರುತ್ತದೆ. ಅಗೋ ಅಲ್ಲಿ ನೋಡು, ಪ್ರಭುಗಳು ಬರುತ್ತಿದ್ದಾರೆ. ರಾಜಾಧಿರಾಜ ನರಕಾಧೀಶ್ವರ ಸೂರ್ಯಪುತ್ರ ಮಹಿಷ ವಾಹನರೂಢ ನ್ಯಾಯಮೂರ್ತಿ ಗಣಾಂತರಹಿತ ಶ್ರೀ 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 ಯಮಧರ್ಮರಾಜನಿಗೆ ಯಮಹೋ ಯಮ. ಯಮಧರ್ಮರಾಜರಿಗೆ ಪ್ರಣಾಮಗಳು. ಮಹಾಪ್ರಭು, ಪ್ರಾರಂಭಿಸೋಣವೇ? ಹಾ, ಶುರುವಾಗಲಿ. ಕಿಂಕರರೇ, ಕರೆದುಕೊಂಡು ಬನ್ನಿ ಅವರನ್ನು. ಯಮರಾಜ, ಇವರ ಬಗ್ಗೆ ಹೇಳಬೇಕೆಂದರೆ ಇವರು ವಿದ್ಯೆ ಕಲಿಸುವ ಗುರು. ಇವರು ಸುಮಾರು 30 ವರ್ಷಗಳ ಕಾಲ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಇವಾಗ ಉಚಿತವಾಗಿ ಎಲ್ಲಾ ಬಡ ಮಕ್ಕಳಿಗೂ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಇವರನ್ನು ಎಲ್ಲರೂ ಪ್ರೀತಿಯಿಂದ ಕನ್ನಡದ ಮೇಷ್ಟ್ರು ಎಂದು ಕರೆಯುತ್ತಾರೆ. ಎಲ್ಲಾ ಪರಭಾಷಿಕರಿಗೂ ಕನ್ನಡ ಕಲಿಸುವುದರಲ್ಲಿ ಇವರು ಎತ್ತಿದ ಕೈ. ಮೇಷ್ಟ್ರೇ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಲ್ಲೂ ನಂದೊಂದು ಚಿಕ್ಕ ಮನವಿ. ಮಕ್ಕಳ ಕೈಗೆ ಮೊಬೈಲ್ ಬದಲಿಗೆ ಪುಸ್ತಕಗಳನ್ನು ಕೊಡಿ, ಅದರಲ್ಲೂ ಕನ್ನಡ ಪುಸ್ತಕಗಳನ್ನೇ ಕೊಡಿ. ಮನೆಯಲ್ಲಿ ಮಾತೃಭಾಷೆ ಇರಲಿ, ಆಡೋ ಭಾಷೆ ಕನ್ನಡವಾಗಿರಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೀಗೆಂದು ಸುಮ್ಮನೆ ಹೇಳಿಲ್ಲ. ಗುರುಗಳಿಗೆ ನಮಸ್ಕಾರ. ನಿಜವಾಗಿಯೂ ಕನ್ನಡವನ್ನು ಬೆಳೆಸುವ ಕೆಲಸವನ್ನು ಮಾಡುತ್ತಿರುವ ಇವರಿಗೆ ನನ್ನ ಪ್ರಣಾಮಗಳು. ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಎಂದು ಬರೀ ಬಾಯಿ ಮಾತಿನಲ್ಲಿ ಹೇಳುವವರಿಗೆ ಇವರು ಮಾದರಿ. ಇವರು ಮಾಡುತ್ತಿರುವ ಕೆಲಸ ಮಹಾನ್ ಕೆಲಸ. ಇವರನ್ನು ಸಕಲ ಮರ್ಯಾದೆಯೊಂದಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಮನೆಗೊಂದು ಮರವನ್ನು ನಡೆಸಿ ಪಕ್ಕದಲ್ಲಿರೋವನಿಗೆ ಕನ್ನಡವನ್ನೂ ಕಲಿಸಿ. ಕಿಂಕರರೇ, ಚಿತ್ರಗುಪ್ತರೆ, ವೈದ್ಯರು ಯಾರಾದರೂ ಇದ್ದಾರಾ ನೋಡಿ? ಏಕೆ ಪ್ರಭು? ನೋಡ್ರಿ, ಎಲ್ಲ ನಿಮ್ಗೆ ಹೇಳ್ಬೇಕಾ? ಏ ವಿಚ್ಚು, ಹೋಗಿ ಅಲ್ಲಿ ನೋಡು, ಯಾರಾದರೂ ವೈದ್ಯರು ಇದ್ದಾರಾ ಅಂತ. ಇದ್ದರೆ ಕರೆದುಕೊಂಡು ಬಾ. ಏ ಕಿಂಕರರೇ, ಅಲ್ಲಿ ಯಾರಾದರೂ ವೈದ್ಯರಿದ್ದರೆ ಕರೆದುಕೊಂಡು ಬನ್ನಿ. ಸರಿ ಪ್ರಭು. ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ ಹೇಳ್ತಂತೆ. ಅಲ್ಲ, ನಾನ್ ನಿನಗೆ ಹೇಳಿದ್ರೆ ನೀನು ಅವನಿಗೆ ಹೇಳ್ತೀಯ, ಅವನು ಇನ್ನೊಬ್ಬನಿಗೆ ಹೇಳ್ತಾನೆ. ಇಲ್ಲ ಪ್ರಭು, ಅದೋ ನೋಡಿ ಬಂದರು. ಸರಿ, ಬೇಗ ಅವರ ಪಾಪ ಪುಣ್ಯ ನೋಡಿ ಹೇಳು. ನಾನು ಅವ್ರ ಹತ್ರ ಚೆಕ್ ಮಾಡಿಸ್ಕೋಬೇಕು. ಪ್ರಭು, ಮೊದಲು ನೀವು ಪರೀಕ್ಷಿಸಿಕೊಳ್ಳಿ, ಆಮೇಲೆ ಅವರ ಪಾಪ ಪುಣ್ಯದ ಬಗ್ಗೆ ನೋಡೋಣ. ವೈದ್ಯರೇ,
ನಮ್ಮ ಪ್ರಭುಗಳನ್ನು ಸ್ವಲ್ಪ ನೋಡಿ. ನೋಡ್ತಾನೇ ಇದೀನಲ್ಲ. ಹಾಗಲ್ಲ ತಾಯಿ, ಅವರನ್ನು ಪರೀಕ್ಷಿಸಿ. ಹಲೋ ಸರ್, ಆಗಲ್ಲ. ಆಗೆಲ್ಲ ಸುಮ್ಮನೆ ಚೆಕ್ ಮಾಡಕ್ಕಾಗಲ್ಲ. ಏಕೆ? ಫೀಸ್ ಬೇಕು, ಫೀಸು. ಎಷ್ಟು ಕೊಡ್ತೀರಾ ಹೇಳಿ, ಸುಮ್ಮನೆ ಎಲ್ಲ ಚೆಕ್ ಮಾಡಕ್ಕಾಗಲ್ಲ. ಇದೇನು ಚಿತ್ರಗುಪ್ತ, ತಾನು ಕಲಿತ ವಿದ್ಯೆಯಿಂದ ಉಚಿತವಾಗಿ ಸೇವೆ ಮಾಡಬೇಕಲ್ಲವೇ? ಈಗ ತಾನೇ ಒಬ್ಬರು ಮೇಷ್ಟ್ರು ಉಚಿತವಾಗಿ ಮಕ್ಕಳಿಗೆ ಪಾಠ ಹೇಳಿಕೊಡುವುದಾಗಿ ತಿಳಿದೆವು. ಮತ್ತೆ ಇವರಿಗೇನು ಬಂದಿರೋದು? ಏನೋ ಫ್ರೀಯಾಗಿ ಮಾಡ್ಬೇಕಾ? ಏನ್ರಿ, ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ? ನಾವು ಡಾಕ್ಟರ್ ಓದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ ಗೊತ್ತಾ? ಫ್ರೀಯಾಗೆಲ್ಲ ಮಾಡಕ್ಕಾಗಲ್ಲ. ಕಾಸು ಕೊಟ್ರೆ ಚೆಕ್, ಇಲ್ಲ ಅಂದ್ರೆ ನೋ ಚೆಕ್. ಚಿತ್ರಗುಪ್ತ, ಮೊದಲು ಇವರ ಪಾಪ ಪುಣ್ಯವನ್ನ ಲೆಕ್ಕ ಹಾಕು. ಪ್ರಭುವೇ, ಇವರು ಹೆರಿಗೆ ಡಾಕ್ಟ್ರು, ತುಂಬಾ ಫೇಮಸ್ಸು. ಇದುವರೆಗೂ 99 ಹೆರಿಗೆ ಮಾಡಿಸಿದ್ದಾರೆ. ಆದರೆ ಇವರು ಒಬ್ಬರಿಗೂ ನಾರ್ಮಲ್ ಡೆಲಿವರಿನೇ ಮಾಡಿಸಿಲ್ಲ, ಎಲ್ಲರಿಗೂ ಆಪರೇಷನ್. ಹೌದಾ? ಏಕೆ? ಅದೇ ಈಗ ತಾನೇ ಅವರು ಕೇಳಿದಾರಲ್ಲ ಫೀಸು, ಅದಕ್ಕೆ. ಫೀಸು? ಫೀಸು ಓಕೆ, ಮುಂದುವರಿಸು. ಹೌದು ರಾಜ, ಎಲ್ಲದಕ್ಕೂ ಫೀಸು. ನಮಗೇನು ಈ ವಿದ್ಯೆ ಫ್ರೀಯಾಗಿ ಸಿಗಲ್ಲ. ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿರೋ ನಾವು ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ನಮಗೆ ಯಾರು ಕೊಡ್ತಾರೆ? ನಾವು ಸಾಲ ಗೀಲ ಮಾಡಿ ಓದಿ ಡಾಕ್ಟರ್ ಆಗಿದ್ದೀವಿ, ಅದನ್ನು ಫೀಸ್ ರೂಪದಲ್ಲಿ ತಗೋತೀವಿ ಅಷ್ಟೇ. ಅದು ಸರಿ ತಾಯಿ, ನೀನು ಈಗ ಸತ್ತು ಯಮಲೋಕಕ್ಕೆ ಬಂದಿದ್ದೀಯ, ಇಲ್ಲೂ ನಿನಗೆ ಫೀಸ್ ಬೇಕಾ? ಯಮಲೋಕ ಆದ್ರೇನು, ಭೂಲೋಕ ಆದ್ರೇನು, ದುಡ್ಡು, ಡಬ್ಬು, ಮನಿ, ಕಾಸು ಎಲ್ಲ ತುಂಬಾ ಮುಖ್ಯ. ಏನ್ ಹೇಳ್ತೀರಾ? ಕಾಸು ಪಣ ಗಟ್ಟು ಮನಿ ಮನಿ, ಕಾಸು ಪಣ ಗಟ್ಟು ಮನಿ ಮನಿ, ಕಾಸು ಪಣ ಗಟ್ಟು ಮನಿ ಮನಿ, ಕಾಸು ಪಣ ಗಟ್ಟು ಮನಿ ಏಯ್, ಮನಿ. ನಿಲ್ಲಿಸ್ರೋ. ಚಿತ್ರಗುಪ್ತ, ಇವ್ರ ಹತ್ರ ನಾನ್ ಚೆಕ್ ಮಾಡಿಸ್ಕೊಳಲ್ಲ. ಮೊದಲು ಆಚೆ ಕಳ್ಸಿವ್ರನ್ನ. ಇಚ್ಚೋ. ಓ, ಅದು ಸರಿ, ಇವರು ಮಾಡಿದ್ದಾದ್ರೂ ಏನು? ಇವಾಗ್ಲಾದ್ರೂ ಕೇಳಿದ್ರಲ್ಲ. ಇವರ ಪಾಪಗಳಲ್ಲಿ ಮುಖ್ಯವಾದ ಪಾಪ ಯಾವುದು ಎಂದರೆ, ಯಾರೋ ಒಬ್ಬರು ಹೊಟ್ಟೆ ನೋವು ಎಂದು ಇವರ ಆಸ್ಪತ್ರೆಗೆ ಬಂದರೆ ಇವರು ನಿಮಗೆ ಹೆರಿಗೆ ಮಾಡಿಸುತ್ತೇನೆ ಎಂದು ಆಪರೇಷನ್ ಮಾಡಿ ಹೊಟ್ಟೆಯನ್ನು ಕುಯ್ದಿದ್ದಾರೆ. ಆದರೆ ಅವರ ಹೊಟ್ಟೆಯಲ್ಲಿ ಮಗು ಇರಲಿಲ್ಲ. ಏಕೆ? ಏಕೆಂದರೆ ಇವರು ಕುಯ್ದಿರೋದು ಗಂಡಸಿನ ಹೊಟ್ಟೆ, ಅದರಲ್ಲಿ ಏನು ಸಿಗುತ್ತದೆ ಪ್ರಭು? ಅಯ್ಯಯ್ಯೋ, ನಾನು ತಪ್ಪಿಸಿಕೊಂಡೆ. ಗಂಡಸರೇ ಸ್ವಲ್ಪ ಹುಷಾರು, ತುಂಬಾ ಹೊಟ್ಟೆ ಬೆಳೆಸಿಕೊಂಡರೆ ಹೀಗೆ ಆಗೋದು. ಪ್ರಭುಗಳೇ, ನಿಮ್ಮ ಹೊಟ್ಟೆಯು ಸ್ವಲ್ಪ ದೊಡ್ಡದಾಗಿಯೇ ಇದೆ. ನಾರಾಯಣ ನಾರಾಯಣ. ಬರಬೇಕು ಬರಬೇಕು, ನಾರದ ಮುನಿಗಳು ಬರಬೇಕು. ಏನು ನಾರದರ ವಿಶೇಷ ಆಗಮನ? ಏಕೆ ಬರಬಾರದೆ ಯಮಧರ್ಮರಾಜರೇ? ಅದಕ್ಕಿನ್ನು ನಿಮಗೆ ಸಮಯವಿದೆ ನಾರದರೆ. ಅರ್ಥವಾಯಿತು ಬಿಡಿ. ದೇವಲೋಕದಲ್ಲಿ ಎಲ್ಲರೂ ಕ್ಷೇಮವೇ ನಾರದ? ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. ಹಾಗೆಯೇ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗೋಣ ಎಂದು ಬಂದೆ. ಪ್ರಭುಗಳೇ, ನೀವು ನಾರದರೊಂದಿಗೆ ಮಾತನಾಡುತ್ತೀರಿ, ನಾನು ಅವರಿಗೆ ತೀರ್ಪು ಕೊಟ್ಟು ಬರುತ್ತೇನೆ. ಯಮಧರ್ಮರಾಜರೇ, ಈಗ ಯಮಲೋಕದಲ್ಲಿ ಎಲ್ಲ ಚಿತ್ರಗುಪ್ತರದ್ದೇ ಅನಿಸುತ್ತೆ. ಒಂದು ರೀತಿಯಲ್ಲಿ ನೀವು ಹೇಳುತ್ತಿರುವುದು ಸರಿಯೇ. ಸ್ವಾಮಿ, ನೀವು ಎಷ್ಟೋ ಯುಗ ಯುಗಾಂತರಗಳಿಂದ ಈ ಕೆಲಸವನ್ನು ಮಾಡುತ್ತಾ ಬಂದಿದ್ದೀರಿ. ನಿಮಗೆ ವಿಶ್ರಾಂತಿಯ ಅವಶ್ಯಕತೆ ಇಲ್ಲವೇ? ಹಾಗೆಯೇ ನಿಮ್ಮ ಮಗನ ಬಗ್ಗೆಯೂ ಕೇಳಿಪಟ್ಟೆ. ಹಾ, ನಾನು ಅದರ ಬಗ್ಗೆಯೇ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನೀವೇ ನುಡಿದಿರಿ. ನೀವು ನುಡಿದರೆ ನಾರಾಯಣನೇ ನುಡಿದಂತೆ. ನಾರಾಯಣ ನಾರಾಯಣ, ಇದು ಬಹಳ ದೊಡ್ಡ ಮಾತು ಪ್ರಭು. ಸರಿ, ನಾನಿನ್ನು ಹೊರಡ್ತೀನಿ. ನೀವು ಇದ್ರ ಬಗ್ಗೆ ಯೋಚಿಸಿ. ಹಾಗೆಯೇ ನಿಮ್ಮ ಮಗನ ಬಗ್ಗೆಯೂ ಸ್ವಲ್ಪ ಯೋಚಿಸಿ. ಏನು ಚಿತ್ರಗುಪ್ತ, ಭಾರಿ ಉತ್ಸಾಹದಿಂದ ಕೆಲಸ ಮಾಡುತ್ತಿರುವೆ? ಹಾ, ಅಂದ ಹಾಗೆ ನಿಮ್ಮ ಯಮಧರ್ಮರಾಜನಿಗೆ ಒಂದು ಆಲೋಚನೆಯನ್ನು ನೀಡಿದ್ದೇನೆ. ಅದು ನಿಮಗೆ ತುಂಬಾ ಪ್ರಯೋಜನವಾಗಬಹುದು. ಹೌದೇ? ಏನದು ನಾರದರೆ? ಏನದೆಂದು ನೀನೇ ಕೇಳಿಸಿಕೋ ಹೋಗು ಚಿತ್ರಗುಪ್ತ.
ನಾರಾಯಣ ನಾರಾಯಣ. ಚಿತ್ರಗುಪ್ತರೇ ಚಿತ್ರಗುಪ್ತರೇ, ಪ್ರಭು ತುಂಬಾ ಯೋಚನೆಯಲ್ಲಿದ್ದಾರೆ, ನೀವೇ ಬಂದು ನೋಡಿ. ಪ್ರಭು, ಏನಾಯ್ತು? ಗಾಢವಾದ ಯೋಚನೆಯಲ್ಲಿದ್ದೀರಾ? ಏನೂ ಇಲ್ಲ ಚಿತ್ರಗುಪ್ತ. ನಾರದರು ಬಂದು ಒಂದು ಯೋಚನೆಯನ್ನು ಬಿತ್ತಿ ಹೋದರು. ಅದು ನನ್ನ ವಿಶ್ರಾಂತಿಯ ಬಗ್ಗೆ. ಅದಕ್ಕೆ ಅದರ ಬಗ್ಗೆಯೇ ಯೋಚಿಸುತ್ತಿದ್ದೇನೆ. ಏನು, ನಿಮಗೆ ವಿಶ್ರಾಂತಿಯೇ? ಏಕೆ ಪ್ರಭು? ಆ ಯೋಚನೆ ಏನೇ ಇದ್ದರೂ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ಪ್ರಭು, ನೀವು ಆರಾಮಾಗಿರಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಚಿತ್ರಗುಪ್ತ. ಆದರೆ ನನಗೆ ವಿಶ್ರಾಂತಿ ಬೇಕಲ್ಲವೇ? ಅದಕ್ಕೆ ಯೋಚಿಸುತ್ತಿದ್ದೇನೆ. ಸರಿ, ಈ ತೀರ್ಮಾನವನ್ನು ಆದಷ್ಟು ಬೇಗ ತಿಳಿಸುತ್ತೇನೆ. ನಾನಿನ್ನು ಹೊರಡುತ್ತೇನೆ. ಪ್ರಭು, ಬಂತಲ್ಲ ಅದೃಷ್ಟ. ಇನ್ನು ಮೇಲೆ ನೀವೇ ನಮ್ಮ ಪ್ರಭುಗಳು. ವಿಚ್ಚು, ಏನು ಹೇಳುತ್ತಿರುವೆ? ಇನ್ನೇನು ಪ್ರಭು, ಯಮರಾಜರಿಗೆ ವಿಶ್ರಾಂತಿ ಎಂದರೆ ಮುಂದಿನ ಪ್ರಭುಗಳು ನೀವೇ ಅಲ್ಲವೇ? ಏ ಕಿಂಕರರೇ, ಕೂಗ್ರೋ, ಪ್ರಭುವಿಗೆ ಈಗ್ಲೇ ಘೋಷಣೆ ಕೂಗ್ರೋ. ಹೇಯ್, ನಿಲ್ಲಿಸರ ಸಾಕು. ವಿಚ್ಚು, ನಿನಗೇನು ಭ್ರಾಂತ? ನಾನೆಲ್ಲಿ, ಯಮಧರ್ಮರಾಜರೆಲ್ಲಿ? ಏಕೆ ಚಿತ್ರಗುಪ್ತರೇ, ನೀವು ಈಗ ಮಾಡುತ್ತಿರುವ ಕೆಲಸ ಯಮಧರ್ಮರಾಜರ ಕೆಲಸವಲ್ಲವೇ? ನಿಮ್ಮನ್ನು ಬಿಟ್ಟರೆ ಆ ಸ್ಥಾನದಲ್ಲಿ ಕೂರಲು ಬೇರೆ ಯಾರಿಗೆ ಯೋಗ್ಯತೆ ಇದೆ? ನೀವೇ ನಮ್ಮ ಮುಂದಿನ ರಾಜರು. ನಮ್ಮೆಲ್ಲರ ಸಹಕಾರ ನಿಮಗಿದೆ. ಏನು ಪ್ರಭು, ತುಂಬಾ ಆಲೋಚನೆಯನ್ನು ನೀಡುತ್ತಿದ್ದೀರಾ? ಈಗ ನೀಡಿದ್ರೆ ತಾನೇ ಮುಂದಿನ ಚಿತ್ರಗುಪ್ತ ನಾನಾಗಲು ಸಾಧ್ಯ. ನಾರದ, ಹೋಗಿದ್ದ ಕೆಲಸ ಆಯಿತೇ? ಆಯಿತು ಪ್ರಭು, ಕ್ಷೇಮವಾಗಿ ಆಯಿತು. ಈಗ ಅಲ್ಲಿ ಅಸಲಿ ಆಟ ಶುರು. ನಾರಾಯಣ ನಾರಾಯಣ. ದೇವ, ಏಕೆ ತುಂಬಾ ಆಲೋಚಿಸುತ್ತಿದ್ದೀರಿ? ಆರೋಗ್ಯ ಸರಿ ಇಲ್ಲವೇ? ಹೊಟ್ಟೆ ನೋವೇ? ಹಾಗೇನೂ ಇಲ್ಲ ದೇವಿ. ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ. ಅದನ್ನು ನಿನ್ನಲ್ಲಿ ಹೇಳಿಕೊಳ್ಳಲು ನನಗೇಕೆ ಅಂಜಿಕೆ? ನಾನು ವಿಶ್ರಾಂತಿ ಪಡೆಯಲು ಯೋಚಿಸುತ್ತಿದ್ದೇನೆ. ಮುಂದೆ ನನ್ನ ಸ್ಥಾನಕ್ಕೆ ಯಾರೆಂದು ಚಿಂತಿಸುತ್ತಿದ್ದೇನೆ. ಅದರಲ್ಲೇನು ಪ್ರಭು ಚಿಂತೆ? ಅಂಗೈಯಲ್ಲಿ ಬೆಣ್ಣೆ ಹಿಡಿದು ತುಪ್ಪಕ್ಕೆ ಅಲ್ಲದಂತಾಯ್ತು. ಎಲ್ಲಿದೆ ಬೆಣ್ಣೆ? ಇದಕ್ಕೇನು ಕಮ್ಮಿ ಇಲ್ಲ. ಪ್ರಭು ಉತ್ತರ ಪಕ್ಕದಲ್ಲೇ ಇಟ್ಟುಕೊಂಡು ಊರೆಲ್ಲ ಹುಡುಕ್ತಿದ್ರಂತೆ. ಇಲ್ಲವೇ ನಮ್ಮ ಪುತ್ರ ಕುಟೀಲ. ಯಾರು? ಕುಟೀಲನೇ? ಹೇಮಾ, ನಿನಗೆ ತಲೆಗಿಲೆ ಕೆಟ್ಟಿದೆಯೇ? ಅವನಿನ್ನೂ ಚಿಕ್ಕವನು, ಏನೂ ಅರಿಯದವನು. ಯಾರು? ಅವನ್ನ ಬಿಟ್ರೆ ಬಿಟ್ಟರೆ ನಿಮ್ಮ ಮೇಲೆ ಕೂರುವನು. ಅದಕ್ಕೆ ಅವನನ್ನು ಬೇಡ ಅಂದೆ. ಅದು ಹೇಗೆ ಪ್ರಭು? ಅವನು ನಮ್ಮ ಮಗನು. ನಿಮ್ಮ ಸ್ಥಾನ ಅವನಿಗೆ ಮಾತ್ರ ಸೀಮಿತ. ಮಗನಾದ ಮಾತ್ರಕ್ಕೆ ಯಮರಾಜನ ಸ್ಥಾನವನ್ನು ಕೊಡಬೇಕೇ? ಆಗದು. ಹ? ಏಕೆ ಆಗದು ಪ್ರಭು? ನೀವು ಕೊಡಲೇಬೇಕು. ಕೊಡದಿದ್ದರೆ ನಾನು ನಿಮ್ಮನ್ನು ಬಿಟ್ಟು ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಇದ್ದರೆ ನಾನು ಯಮನ ಹೆಂಡತಿ, ಇಲ್ಲದಿದ್ದರೆ ಯಮನ ತಾಯಿ ಆಗಿರಬೇಕು ಅಷ್ಟೇ. ಶುರು ಮಾಡ್ಕೊಂಡ್ರಪ್ಪ ಈ ತಾಯಿ ಸೆಂಟಿಮೆಂಟ್ನ. ಏನೋ ನೆಪೋಟಿಸಮಾ? ಹೇಗಾದರೂ ತಿಳಿದುಕೊಳ್ಳಿ. ಬಿಡು, ಅವನಿಗೂ ಒಂದ್ ಮಾತು ಕೇಳು. ಕೇಳಿದರೆ ಆಯ್ತು. ಅಲೆಕ್ಸಾ, ಪ್ಲೀಸ್ ಕನೆಕ್ಟ್ ಮೀ ಟು ಮೈ ಸನ್. ಕೋಡ್ ಪ್ಲೀಸ್ 6097-103-420. ಅವನು 420ನೇ. ನಿಮ್ಮ ಮಗನಲ್ಲವೇ ಪ್ರಭು? ಪ್ಲೀಸ್ ಕನೆಕ್ಟ್ 420. ಪ್ಲೀಸ್ ಕನೆಕ್ಟ್ 420. ಏನಿದು ಕರ್ಕಶವಾದ ಶಬ್ದ? ನಿಮಗೆ ಗೊತ್ತಲ್ಲ ಪ್ರಭು, ಅವನಿಗೆ ಸಿನಿಮಾ ಹುಚ್ಚು ಇದೆ ಅಂತ. ಅದರಲ್ಲೂ ಕನ್ನಡ ಸಿನಿಮಾ ಅಂದರೆ ಬಹಳ ಪ್ರೀತಿ. ಹಲೋ, ಯಾರು? ನಾನು ಯಮ. ಓ, ಟೈಟಲ್ ತುಂಬಾ ಚೆನ್ನಾಗಿದೆ. ಯಾವ ಮೂವಿದು? ಏಯ್, ನಾನ್ ನಿಮ್ಮಪ್ಪ ಕಣೋ. ಓ,
ಇದು ತುಂಬಾ ಚೆನ್ನಾಗಿದೆ. ನಿಮ್ಮಪ್ಪ ಕಣೋ, ನಿಮ್ಮಪ್ಪ. ಕರ್ಮ, ನೀನೇ ಮಾತಾಡೋ. ಮಗ, ನಾನೇ ಕಣೋ ನಿಮ್ಮಮ್ಮ. ಏನಪ್ಪ ಇದು, ನಮ್ಮಪ್ಪಂದೇನಾದ್ರು ಹೊಸ ಸೆಟಪ್ಪ? ಲೇ, ನಾನೇ ಕಣೋ ನಿಮ್ಮಮ್ಮ. ಅಮ್ಮನ? ಹಾಗಾದ್ರೆ ನಮ್ ಫ್ಯಾಮಿಲಿ ಸಾಂಗ್ ಹಾಡು. ಯಾವುದೇ ಅದು ಸಾಂಗು? ಸುಮ್ನಿರಿ, ನಿಮಗ್ ಗೊತ್ತಿಲ್ಲ, ನಾನು ಹೇಳ್ತೀನಿ. ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಅಯ್ಯಯ್ಯೋ, ಇದು ಒಳ್ಳೆ ಮೆಂಟಲ್ ಫ್ಯಾಮಿಲಿ ಸಹವಾಸ ಆಯ್ತಲ್ಲ. ಅಮ್ಮ, ಮಗನೇ, ಅಮ್ಮ, ಮಗನೇ, ಅಮ್ಮ. ಹೇಯ್, ಸಾಕ್ ನಿಲ್ಲಿಸ್ತೀರಾ ನಿಮ್ ಡ್ರಾಮಾನ? ಮೊದ್ಲು ವಿಷಯ ತಿಳಿಸೋನ್ಗೆ, ಅವನು ಬರ್ಲಿ. ಮಗನೇ, ಅಪ್ಪ ನಿನ್ಗೊಂದು ಒಳ್ಳೆ ಜಾಬ್ ಹುಡುಕಿದ್ದಾರೆ ಕಣೋ, ಬೇಗ ಬಂದು ಜಾಯ್ನ್ ಆಗ್ಬಿಡು. ಏನ ಜಾಬ್ ಜಾಯ್ನ್ ಆಗ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಅಯ್ಯೋ ಶಿವನೇ. ಹಾ, ಕರೆದ್ರ? ರೀ ಭೀಮೇಶ್, ನೀವು ಈ ಸೀನಲ್ಲಿ ಇಲ್ಲ ರೀ, ಆಮೇಲೆ ಬರ್ರಿ, ಹೋಗ್ರಿ. ಮೇಡಮ್, ನೀವು ಕಂಟಿನ್ಯೂ ಮಾಡ್ರಿ. ಹ್ಞೂ, ಸರಿ ಸರಿ. ಲೋ ಮಗ, ನಿಮ್ಮಪ್ಪ ಫುಲ್ ಟೆನ್ಷನ್ ಆಗ್ತಾ ಇದ್ದಾರೆ ಕಣೋ. ಫಸ್ಟ್ ನೀನ್ ಬಂದು ಜಾಬ್ ಜಾಯ್ನ್ ಆಗು, ಆಮೇಲೆ ಇಲ್ಲೂ ಫುಲ್ ಜಾಲಿ ಜಾಲಿನೇ ಕಣೋ. ಯಾವ ಇದೆಲ್ಲ ಜಾಲಿ ಅಂತೆ ಜಾಲಿ. ಓಕೆ ಓಕೆ, ನಾನ್ ಬರ್ತೀನಿ. ಅಲೆಕ್ಸಾ, ಬಾಯ್, ಪ್ಲೀಸ್ ಕಟ್ ದ ಕಾಲ್. ಓ ಬೀರಾ, ಓ ಮಾರ, ಓ ನಂಜ, ಓ ಕೆಂಪ, ಹೊರಲ್ಲ ಒತ್ತಾಯ್ತು, ಹೊಟ್ಟೆ ಚುರುಗುಟ್ಟೈತೆ, ರಾಗಿ ಮುದ್ದೆ ಉಣ್ಣೋ ಹೊತ್ತು, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿತ್ತೇರಾನೇರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಸಂಕರಣದಾಡು ನೋಡುಮ. कन्वरलाल बोलो. ಹೇಳಿದ
ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಡಿನ ಮೂಲವೆಲ್ಲಿ ಕೆಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅಮ್ಮ ಮಗನೇ ಅಮ್ಮ ಮಗನೇ ಅಮ್ಮ ಮಗನೇ. ಹೇಯ್ ಹೇಯ್ ಸಾಕ್ ನಿಲ್ಲಿಸ್ತೀರಾ? ಅಮ್ಮ ಅಷ್ಟು ಅರ್ಜೆಂಟಾಗಿ ಕರೆದಿದ್ಯಲ್ಲ, ಏನ್ ವಿಚಾರ? ನಾನು ಎಷ್ಟು ಬಿಸಿ ಗೊತ್ತಾ? ಲೇ ಅವನ ನಂಗೆಲ್ಲ ಆಡ್ಬೇಡ ಅಂತ ಹೇಳು. ಮೊದಲು ಕರ್ಸಿರೋ ವಿಚಾರನ ಅವನಿಗೆ ಹೇಳು. ಹಾ ಮಗನೇ, ನೋಡು ನಿಮ್ಮಪ್ಪಂಗೆ ವಯಸ್ಸಾಗ್ತಾ ಬಂತು, ಅವ್ರಿಗೆ ರಿಟೈರ್ಮೆಂಟ್ ಬೇಕಂತೆ. ಹಾ ನಾನ್ ಕೇಳದ್ನಾ? ರೀ ನೀವು ಸ್ವಲ್ಪ ಸುಮ್ನಿರಿ, ನಾನೇನೋ ಫ್ಲೋನಲ್ಲಿ ಹೇಳ್ತಾ ಇದ್ದೀನಿ. ಯಾವ ಹೆಂಡತಿ ತಾನೆ ತನ್ನ ಗಂಡನ್ನ ಮಾತಾಡಕ್ ಬಿಡ್ತೀರಾ? ಮುಂದುವರ್ಸು. ಯಮನಾದ್ರೇನು ಶಿವನಾದ್ರೇನು. ಹೂ ಮತ್ತೆ ಸುಮ್ನಿರಿ. ನೋಡು ಮಗ, ನಿಮ್ಮಪ್ಪಂಗೆ ವಯಸ್ಸಾಯ್ತು, ಅವರು ವಾಲಂಟಿಯರ್ ರಿಟೈರ್ಮೆಂಟ್ ತಗೋತಿದ್ದಾರೆ. ಅದಕ್ಕೆ ಆ ಪ್ಲೇಸ್ಗೆ ನಿನ್ ಕೂರ್ಸ್ಬೇಕು ಅಂತ ಕರ್ದಿದೀವಿ. ನೀನೇ ಮುಂದಿನ ಯಮಧರ್ಮರಾಜ ಕಣೋ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಾನು ಯಮಧರ್ಮರಾಜನ? ಇದ್ ಕೇಳಕ್ಕೆ ಕರ್ಕಶವಾಗಿದಮ್ಮ. ಒಂದೇ ಕೆಲ್ಸನ ಕೂತ್ ಕಡೆನೆ ಮಾಡ್ಬೇಕಂದ್ರೆ ನಂಗಂತೂ ಆಗಲ್ಲ. ನಾನು ತುಂಬಾ ಕ್ರಿಯೇಟಿವ್ ಮ್ಯಾನ್. ನಾನು ಆಗ್ಲೇ ಹೇಳಿಲ್ವಾ, ಇವನಲ್ಲಿ ನಮ್ಮ ಹೆಸರು ಉಳಿಸ್ತಾನೆ. ಇವನ್ ಅದಕ್ಕೆ ಸರಿ ಬರಲ್ಲ. ಕ್ರಿಯೇಟಿವ್ ಮ್ಯಾನ್ ಅಂತೆ, ಕ್ರಿಯೇಟಿವ್ ಮ್ಯಾನ್. ಲೋ ಮಗ, ಸುಮ್ನಿರಮ್ಮ. ನನ್ಗಿಂತ ಎಕ್ಸ್ಪೀರಿಯನ್ಸ್ ಇರೋರು ಆ ಸ್ಥಾನದಲ್ಲಿದ್ದಾರೆ. ಯಾಕೆ ನಮ್ ಚಿತ್ರಗುಪ್ತ ಮಾಮನ್ನ ರಾಜನಾಗಿ ಮಾಡ್ಬೋದಲ್ಲ. ಭೂಲೋಕದಲ್ಲಿ ನೆಪಡಿಸು ಮಾಡ್ತಾರಂತ ನೀವು ಶುರು ಮಾಡಿದ್ರಾ? ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನನ್ ಗುರಿನೇ ಬೇರೆ. ಅಯ್ಯೋ, ಅಮ್ಮನ ಆಸೆ ತೀರ್ಸೋದ್ಕಿಂತ ದೊಡ್ಡ ಗುರಿ ಯಾವ್ದಿದೆ? ನೀನೆಂತ ಮಗನೋ, ಅಮ್ಮನ್ ಚಿಕ್ಕ ಆಸೆ ಕೂಡ ತೀರ್ಸೋಕಾಗಲ್ವಾ? ಶಿವನೇ, ನನ್ನ ಈಗ್ಲೇ ಕರ್ಕೊಂಡ್ಬಿಡು. ಕರೆದ್ರ? ರೀ ಭೀಮೇಶ್ ಮತ್ತೆ ಬರ್ತೀರಲ್ರಿ? ಆ ಅಮ್ಮ ಮೊದ್ಲೇ ಸರಿಯಾಗಿ ಮಾಡ್ತಿಲ್ಲ, ಹೋಗ್ರಿ. ಮೇಡಮ್ ನೀವ್ ಮತ್ತಿನ್ನೊಂದ್ಸತಿ ಹೇಳಿ. ಅಯ್ಯೋ, ಅಮ್ಮನ ಆಸೆ ತೀರ್ಸೋದ್ಕಿಂತ ದೊಡ್ಡ ಗುರಿ ಯಾವ್ದಿದೆ? ನೀನೆಂತ ಮಗನು, ಅಮ್ಮನ್ ಚಿಕ್ಕ ಆಸೆ ಕೂಡ ಈಡೇರ್ಸಕ್ಕಾಗಲ್ವಾ? ಅಯ್ಯೋ ಶಿವನೇ, ನನ್ನನ್ನು ಈಗ್ಲೇ ಕರ್ಕೊಂಡ್ಬಿಡು. ಅಮ್ಮ, ಓವರ್ ಆಕ್ಟಿಂಗ್ ಮಾಡಬೇಡ. ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಅವಳನ್ ಬಿಡು. ಲವ್, ಈಗೇನ್ ಹೇಳ್ತೀಯ ನೀನು? ರಾಜ ಆಗ್ತೀಯೋ ಇಲ್ವೋ? ಇರಪ್ಪ, ಯೋಚನೆ ಮಾಡ್ತೀನಿ. ಅಯ್ಯೋ ಶಿವನೇ, ಈ ಸಲ ನಾನು ಬರೋದಿಲ್ಲ. ಡೈರೆಕ್ಟ್ರು ಬೈತಾರೆ. ಆಯ್ತು ಬಿಡಮ್ಮ, ನಿಂಗೋಸ್ಕರ ಆಗ್ತೀನಿ. ಹೇಯ್, ಯಾರಲ್ಲಿ? ಪ್ರಭು, ನಾನೇ ಪ್ರಭು. ಒಂದು ಮುಖ್ಯ ವಿಚಾರ ಹೇಳೋಣ ಅಂತ. ಹೇಯ್, ಅದೆಲ್ಲ ಇರ್ಲಿ. ನಾಳೆ ಮರುದಿನ ನನ್ನ ಮಗ ಕುಟೀಲನಿಗೆ ಯಮರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು. ಚಿತ್ರಗುಪ್ತನಿಗೆ ತಿಳಿಸಿ ಎಲ್ಲ ಸಿದ್ಧತೆಗಳನ್ನು ಮಾಡಲು ಹೇಳು. ತಯಾರಿಗಳು ಭರ್ಜರಿಯಾಗಿರಬೇಕು. ಅರ್ಥ ಆಯ್ತಲ್ಲ? ನೀನಿನ್ನ ಹೊರಡು. ಸರಿ ಪ್ರಭು. ಸರಿ, ಇನ್ನೇನಮ್ಮ, ಮಗ ಒಪ್ಕೊಂಡಲ್ಲ. ಮುಂದಿನ ಏರ್ಪಾಡುಗಳನ್ನ ನಾನು ಮಾಡ್ತೇನೆ. ಮೊದಲಿಗೆ ಪರಮೇಶ್ವರನಿಗೆ ವಿಚಾರವನ್ನ ತಿಳಿಸಬೇಕು. ಚಿತ್ರಗುಪ್ತರೇ, ಚಿತ್ರಗುಪ್ತರೇ. ಏನು ವಿಚಾರ ವಿಚಿತ್ರಗುಪ್ತ? ಏನು ಅಂತ ತಲೆ ಹೋಗೋ ವಿಚಾರ? ಏನು ವಿಚಾರನ? ನಿಮ್ಮ ತಲೆನೇ ಹೋಗೋ ವಿಚಾರ. ನೀವಿಲ್ಲಿ ಕನಸು ಕಾಣ್ತಾ ಇದ್ದೀರಾ. ಏ ಕಿಂಕರರೇ, ನೀವಿನ್ನು ಹೊರಡಿ. ಬೇಕೆಂದಾಗ ಕರೆಯುತ್ತೇನೆ. ಏನಾಯ್ತು ವಿಚ್ಚು? ಯಮಧರ್ಮರಾಜರು ಮತ್ತು ಅವರ ಪತ್ನಿ ತಮ್ಮ ಮಗನನ್ನೇ ರಾಜನನ್ನಾಗಿ ಮಾಡಲು ನಿರ್ಧರಿಸಿದ್ದಾರೆ. ಅಲ್ಲ ಪ್ರಭು, ತಾವು ಯಾವುದರಲ್ಲಿ ಕಡಿಮೆ? ಅವನಿನ್ನೂ ಚಿಕ್ಕವನು, ತಮ್ಮ ಮುಂದೆಯೇ ಬೆಳೆದ ಬಾಲಕ. ಅವನ ಕೈ ಕೆಳಗೆ ನೀವು ಸೇವೆ ಮಾಡಬೇಕೇ? ಇದ್ಯಾವ ನ್ಯಾಯ? ಹೇ ವಿಚ್ಚು, ಏನ್ ಹೇಳ್ತಾ ಇದೀಯಾ?
ಮತ್ತೇನು ಪ್ರಭು, ಇಲ್ಲಿ ನೀವಾಗ್ಲಿ ನಾವಾಗ್ಲಿ ರಾಜನಾಗುವ ಅರ್ಹತೆ ಇಲ್ವೇ? ಇದಕ್ಕೆ ನ್ಯಾಯ ಸಿಗ್ಲೇಬೇಕು. ಅಯ್ಯೋ, ನನಗೆ ಏನು ಮಾಡಬೇಕೆಂಬುದು ತೋಚುತ್ತಿಲ್ಲ. ನೀವೇ ಹೀಗಂದ್ರೆ ಹೇಗೆ? ಬನ್ನಿ, ಪರಮೇಶ್ವರನ ಬಳಿ ಹೋಗಿ ನ್ಯಾಯ ಕೇಳೋಣ. ನಾರಾಯಣ ನಾರಾಯಣ, ಏನಿದು ಕೈಲಾಸ ಖಾಲಿಯಾಗಿದೆಯಲ್ಲ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರೇ, ಏನಿದು ನಾರದರೆ? ನಾರಾಯಣನ ಜಪದ ಬದಲು ಶಿವನಾಮವೇ? ಏನು ನಾರದ, ಯಮಲೋಕದಲ್ಲಿ ನಿನ್ನ ಆಟ ಬಹು ಜೋರಾಗಿದ್ದಂತಿದೆ. ತಮಗೆಯೇ ತಿಳಿಯದ ವಿಷಯವೇನಿದೆ ಪ್ರಭು? ಈಗ ತಾನೇ ವಿಷಯ ಬಂತು ನಾರದ. ನಾಳೆ ಮರುದಿನ ಯಮಲೋಕದಲ್ಲಿ ಯಮನ ಮಗನಿಗೆ ಪಟ್ಟಾಭಿಷೇಕವಂತೆ. ನಾರಾಯಣ ನಾರಾಯಣ, ಎಲ್ಲ ಶಿವನ ಲೀಲೆ. ಅಗೋ, ಚಿತ್ರಗುಪ್ತರೇ ಬರುತ್ತಿರುವಂತಿದೆ. ಇನ್ನೂ ಏನೋ ವಿಷಯವಿದೆ ಪ್ರಭು. ಪಾರ್ವತಿ ಪರಮೇಶ್ವರರಿಗೆ ಪ್ರಣಾಮಗಳು. ಚಿತ್ರಗುಪ್ತರು ಬಂದಿದ್ದಾರೆಂದರೆ ಗಂಭೀರವಾದ ವಿಷಯವಾಗಿರಬೇಕು. ಸರಿ, ಹಾಗಿದ್ದರೆ ಪರಮೇಶ್ವರ, ನಾನಿನ್ನು ಹೊರಡುತ್ತೇನೆ. ನಾರಾಯಣ ನಾರಾಯಣ. ನಾರದರೆ, ತಾವಿದ್ದರೂ ಏನೂ ತೊಂದರೆ ಇಲ್ಲ. ಪರಮಾತ್ಮ, ಯುಗ ಯುಗಗಳಿಂದ ಯಾವುದೇ ಕೆಲಸವಿದ್ದರೂ ಚಾಚೂ ತಪ್ಪದೆ ನಾನು ಮಾಡುತ್ತಾ ಬಂದಿದ್ದೇನೆ. ನಾನು ಇದುವರೆಗೂ ಯಾವುದೇ ಅಧಿಕಾರ ಅಥವಾ ಪದವಿಗೆ ಆಸೆಪಟ್ಟವನಲ್ಲ. ಈಗಿನ ಯಮಲೋಕದಲ್ಲಿ ನಡೆಯುತ್ತಿರುವ ವಿಚಾರ ನೀವೂ ಕೇಳಿರುತ್ತೀರಿ. ಏಕೆ ಪರಮಾತ್ಮ, ನನಗೆ ಆ ಸ್ಥಾನವನ್ನು ತುಂಬುವ ಅರ್ಹತೆ ಇಲ್ಲವೇ? ಯಮಲೋಕದಲ್ಲೂ ಸ್ವಜನ ಪಕ್ಷಪಾತವೇ? ಏನು ಸ್ವಜನ ಪಕ್ಷಪಾತವೇ? ಅದೇ ತಾಯಿ, ನೆಪೋಟಿಸಂ. ಅದು ಗೊತ್ತು. ಈಗ ಅದಕ್ಕೂ ನಿಮ್ಮ ಸಮಸ್ಯೆಗೂ ಏನು ಸಂಬಂಧ? ದೇವಿ ಪಾರ್ವತಿ, ಯಮರಾಜನ ಮಗನಾದ ಮಾತ್ರಕ್ಕೆ ಯಮಲೋಕಕ್ಕೇ ರಾಜನಾಗಲು ಅರ್ಹನೇ? ಚಿತ್ರಗುಪ್ತರೇ, ತಾವು ತಮ್ಮ ತಂದೆಯವರ ಸ್ಥಾನವನ್ನೇ ಅಲಂಕರಿಸಿದ್ದೀರಿ ಅನ್ನೋದನ್ನ ಮರೆತು ಇಂದು ಸ್ವಜನ ಪಕ್ಷಪಾತದ ಬಗ್ಗೆ ಮಾತನಾಡುತ್ತಿದ್ದೀರಿ. ಹೌದು ದೇವ, ಯುಗ ಯುಗಾಂತರಗಳಿಂದ ಸಣ್ಣ ತಪ್ಪೂ ಇಲ್ಲದೆ ಯಮಲೋಕದ ನಿಯಮಾವಳಿಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಬಂದಿದ್ದೇನೆ. ಇದಕ್ಕೆ ನನಗೆ ಸಿಕ್ಕ ಪ್ರತಿಫಲ ನನ್ನ ಮುಂದೆ ಹುಟ್ಟಿದ ಕೂಸಿಗೆ ಪಟ್ಟಾಭಿಷೇಕ. ನಾನು ಅವನಿಗೆ ಸೇವಕ. ಇದು ನ್ಯಾಯವೇ ಪರಮಾತ್ಮ? ಕ್ಷಮೆ ಇರಲಿ ಪರಮಾತ್ಮ, ನಾನೀಗ ಮಾತನಾಡಬಹುದೇ? ಚಿತ್ರಗುಪ್ತರು ಹೇಳುವುದರಲ್ಲೂ ಒಂದು ನ್ಯಾಯವಿದೆಯಲ್ಲವೇ? ಇದರ ಬಗ್ಗೆ ಸ್ವಲ್ಪ ತಮಗೆ ತಿಳಿಯದೇ ಏನೂ ಇಲ್ಲ. ಯಮಲೋಕದ ನಿಯಮಾವಳಿಗಳ ಪ್ರಕಾರ ಹೊಸದಾಗಿ ರಾಜನಾದವನು ಒಂದು ಮಂಡಲದೊಳಗೆ ಯಾವುದೇ ತಪ್ಪು ಮಾಡಬಾರದು. ಹಾಗೆ ಮಾಡಿದರೆ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ನಂತರ ಶಿವನು ಹೊಸದಾಗಿ ಅರ್ಹ ವ್ಯಕ್ತಿಯನ್ನು ಯಮಲೋಕದ ರಾಜನಾಗಿ ಆಯ್ಕೆ ಮಾಡುತ್ತಾರೆ. ಚಿತ್ರಗುಪ್ತರೇ, ಮತ್ತೇನು? ತಾಯಿ ಪಾರ್ವತಿಯ ಕೃಪೆಯಿಂದ ನಿಮ್ಮ ಗುರಿ ತಲುಪುವ ಸುಗಮವಾದ ದಾರಿ ಸಿಕ್ಕಿದಂತಿದೆ. ನಾನಿನ್ನು ಹೊರಡುತ್ತೇನೆ. ನಾರಾಯಣ ನಾರಾಯಣ. ಮತ್ತೇನು ಪ್ರಭು, ನಮ್ ಕೆಲಸ ನಾವು ಮಾಡೋಣ. ಪಟ್ಟಾಭಿಷೇಕಕ್ಕೆ ಭಾರಿ ಸಿದ್ಧತೆಯೇ ನಡೆದಿದೆ. ಬರಬೇಕು ಬರಬೇಕು. ಬನ್ನಿ ಮಹರ್ಷಿ, ಇದು ಎಲ್ಲ ಚಿತ್ರಗುಪ್ತರ ತಯಾರಿ. ಹೌದು ಹೌದು. ಹೇಮ, ಎಲ್ಲಿ ನಿನ್ನ ಸುಪುತ್ರ? ಒಳ್ಳೆ ಕಾಲ ಮೀರ್ತಾ ಇದೆ. ಹೇಯ್, ನಿಲ್ಲಿಸ್ರು. ಏನೋ ಇದು ಸೌಂಡು? ಇದಲ್ಲ ಅದು.
ಚೆನ್ನಾಗಿದ್ಯಾ? ಹೆಂಗೆ ಸ್ಟೆಪ್? ನಾರಾಯಣ ನಾರಾಯಣ, ಏನಿದು ಈ ರೀತಿಯ ಪ್ರವೇಶ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನು ನಾರದ ಮಹಾಮುನಿಗಳೇ, ಲೋಕ ಸಂಚಾರಿಯಾದ ತಮಗೆ ತಿಳಿಯದೇ ಇರುವುದು ಏನಿದೆ? ಭೂಲೋಕದಿಂದ ಬರುವ ಪ್ರತಿಯೊಬ್ಬರು ಈ ಶಬ್ದದೊಂದಿಗೆ ತಾನೇ ಯಮಲೋಕಕ್ಕೆ ಬರುವುದು. ನಾನೇನು ಅದಕ್ಕೆ ಹೊರತೆ? ಯಮರಾಜರೇ, ತಮ್ಮ ಮಗ ಭೂಲೋಕದ ಸಂಗತಿಗಳ ಬಗ್ಗೆ ಚೆನ್ನಾಗಿಯೇ ತಿಳಿದುಕೊಂಡಿದ್ದಾನೆ. ನಾರಾಯಣ ನಾರಾಯಣ. ಅಗೋ, ಪರಮಾತ್ಮನ ಆಗಮನವಾಗಿದೆ. ಪಟ್ಟಾಭಿಷೇಕ ನಡೆಯಲಿ. ಚಿತ್ರಗುಪ್ತರೇ, ಪ್ರಾರಂಭಿಸಿ. ಯಮರಾಜನ ಮಗನಾದ ನಾನು ಕುಟೀಲ. ಮಾವ, ಯಮರಾಜನ ಮಗನಾದ ನಾನು. ಕುಟೀಲ 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 ಹ. ಪರಮಾತ್ಮ ಶಿವನ ಸಾಕ್ಷಿಯಾಗಿ ಆಗಿ ಕುಟೀಲ. ಯಮರಾಜನ ಮಗನಾದ ನಾನು ಕುಟೀಲ. ಮಾವ, ಅದನ್ನ ಅವಾಗ್ಲೇ ಹೇಳಾಯ್ತಲ್ಲ. ಪರಮಾತ್ಮ ಶಿವನ ಸಾಕ್ಷಿಯಾಗಿ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಯಮಲೋಕದ ಯಮರಾಜನಾಗಿ ಕರ್ತವ್ಯವನ್ನು ಸ್ವೀಕರಿಸುತ್ತೇನೆ. ಸರಿ. ಹೇಳ ಮಾವ, ಮೊದ್ಲೇ ಲೇಟ್ ಆಗಿದೆ. ಇವ್ರು ಸ್ಟೇಜ್ ಬೇರೆ ಬಿಟ್ಕೊಟ್ಟಿದ್ ಲೇಟು. 4:15 ನಾವು ಮುಗಿಸ್ಬೇಕಾಗಿತ್ತು. ನೀನ್ ಹೇಳ್ತಾ ಇರೋ, ನಾನು ಹೂ ಅಂತೀನಿ. ನನ್ನ ಎಲ್ಲ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿಭಾಯಿಸುವ ಮೂಲಕ ಯಮಲೋಕದಲ್ಲಿ ನ್ಯಾಯ, ಧರ್ಮ ಮತ್ತು ಶಾಂತಿಯನ್ನು ಕಾಪಾಡುವ ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುತ್ತೇನೆ. ಅದೇ, ಇದು ಶಿವನ್ ಮೇಲೆ ಆಣೆ. ಸರಿ, ತಥಾಸ್ತು. ಅಮ್ಮ, ಓವರ್ ಆಕ್ಟಿಂಗ್ ಬೇಡ ಅಂತ ಹೇಳಿದೆ ತಾನೆ? ಓವರ್ ಆಕ್ಟಿಂಗ್ ಅಲ್ಲ ಮಗನೇ, ನಿನ್ನ ಪಟ್ಟಾಭಿಷೇಕ ಸುಗಮವಾಗಿ ಆಯ್ತಲ್ಲ, ಅದಕ್ಕೆ ಇದು ಆನಂದ ಬಾಷ್ಪ ಅಷ್ಟೇ. ಮಗನೇ, ಇಂದಿನಿಂದ ನೀನು ಯಮಲೋಕಕ್ಕೆ ಮಹಾರಾಜ. ಹುಡುಗಾಟಿಕೆಯನ್ನು ಬಿಟ್ಟು ಜವಾಬ್ದಾರಿಯಿಂದ ನಡೆದುಕೋ. ನಿನ್ನ ಸಹಾಯಕ್ಕಾಗಿ ಚಿತ್ರಗುಪ್ತ, ವಿಚಿತ್ರಗುಪ್ತರಿರುತ್ತಾರೆ. ನಿನ್ನ ಎಡಗೈ ಬಲಗೈಯಾಗಿ ನಿನ್ನನ್ನು ಆ ಶಿವಪರಮಾತ್ಮನು ವೀಕ್ಷಿಸುತ್ತಿರುತ್ತಾನೆ. ಮಗನೇ, ಅಪ್ಪ ತಂದೆ ತಾವಿನ್ನು ಹೊರಡಿ. ನನ್ನ ಕೆಲಸ ನಾನ್ ಮಾಡ್ಕೋತೀನಿ. ತಾವಿನ್ನು ವಿಶ್ರಾಂತಿ ಪಡೆದುಕೊಳ್ಳಿ. ನಾವಿನ್ನು ಹೊರಡೋಣ. ಮಗನೇ, ಬಾಯ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಯಮಧರ್ಮರಾಜನಿಗೆ ಒಳ್ಳೆ ಮರ್ಯಾದೆ. ನಾನಿನ್ನು ಹೊರಡುತ್ತೇನೆ. ನಾರಾಯಣ ನಾರಾಯಣ. ಹಬ್ಬ, ಸಾಕಾಗೋಯ್ತು. ಮಾವ, ಹೇಗ್ ಕಾಣ್ತಾ ಇದ್ದೀನಿ? ಯಮ ಹೋ ಯಮ. ಮೊದ್ಲು ನಮ್ಮಮ್ಮ ರಾಜನಾಗು ಅಂದಾಗ ನನಗೆ ಬೇಡ ಅನಿಸ್ತು. ಆಮೇಲೆ ಯೋಚನೆ ಮಾಡಿದೆ, ನೀನಿರುವಾಗ ನನಗೇನ್ ಚಿಂತೆ? ಮಾವ, ನಾನು ಬಾಹುಬಲಿ ಆದ್ರೆ ನೀನು ಕಟ್ಟಪ್ಪ. ಪ್ರಭು, ಅವನೇ ಹೇಳಿದ ಹಾಗೆ ಕೊನೆಯಲ್ಲಿ ಅವನ ಬೆನ್ನಿಗೆ ಚೂರಿ ಹಾಕಿದರೆ ಆಯ್ತು. ನಮ್ಮ ಕೆಲಸ ಇನ್ನೂ ಸುಲಭವಾಯಿತು. ಮಹಾರಾಜರೇ. ಹೇ ಮಾವ, ಇದೇನಿದು ಮಹಾರಾಜರೇ ಅಂತ? ನಿನ್ನೆವರೆಗೂ ಹೇಗೆ ಕರಿತಿದ್ರೋ ಹಾಗೆ ಕರೀರಿ. ಅದು ಹಾಗಲ್ಲ. ಈ ಸ್ಥಾನಕ್ಕೆ ಕೊಡಬೇಕಾದ ಗೌರವ ಕೊಡಲೇಬೇಕು. ಅದಕ್ಕೆ ಮಾವ, ನೀನಂದ್ರೆ ಎಲ್ರಿಗೂ ಗೌರವ.
ಅದು ಸರಿ, ನನ್ನ ಮೊದಲನೇ ದಿನದ ಕೆಲಸವೇನು? ತುಂಬಾ ಇದೆ. ಹಾ ಹೌದು ಮಹಾರಾಜರೇ, ನಿಮ್ಮ ತಂದೆಯವರು ಬಹಳ ದಿನಗಳಿಂದ ತುಂಬಾ ಜನರ ತೀರ್ಪುಗಳನ್ನು ಬಾಕಿ ಇಟ್ಟಿದ್ದಾರೆ. ಕಿಂಕರರೇ, ಎಲ್ಲರನ್ನೂ ಕರೆತನ್ನಿ. ಸರಿ ಪ್ರಭು. ತಗೊಳಪ್ಪ, ಕೊಟ್ನಲ್ಲಪ್ಪ ನಮ್ಮಪ್ಪ ಕೆಲ್ಸನ. ಇರ್ಲಿ. ಪ್ರಭುಗಳೇ, ಇವನು ಏ ಮಾವ, ನಿಲ್ಸು. ಇಷ್ಟು ಜನರ ಪಾಪ ಪುಣ್ಯ ಕೇಳ್ತಾ ಇದ್ರೆ ಯಾವಾಗ ಮುಗಿಸೋದು? ಒಂದ್ ಕೆಲ್ಸ ಮಾಡೋಣ. ಹಾ ಕೇಳ್ರೋ, ನಾನು ಹೊಸದಾಗಿ ಅಪಾಯಿಂಟ್ ಆಗಿರೋ ಯಮರಾಜ. ನಿಮಗೆಲ್ಲ ಒಂದು ಆಫರ್ ಕೊಡ್ತಾ ಇದ್ದೀನಿ. ಆಫರ್ ಏನಂದ್ರೆ, ಯಾರ್ಯಾರು ತಮ್ಮ ತಪ್ಪು ಮತ್ತು ಪಾಪಗಳನ್ನು ಒಪ್ಪಿಕೊಳ್ತಾರೋ ಅವರಿಗೆ ಡೈರೆಕ್ಟ್ ಸ್ವರ್ಗ. ಪ್ರಭು, ಇದು ನಿಯಮವಲ್ಲ. ಮಾವ, ಇಲ್ಲಿ ರಾಜ ನೀನಾ? ಏಯ್, ಎಲ್ಲ ತಮ್ಮ ತಮ್ಮ ತಪ್ಪುಗಳನ್ನ ಒಪ್ಕೋತೀರಾ? ಇನ್ನೇನು ಆಯ್ತಲ್ಲ ಮಾಮ, ಕಳಿಸಿ ಇವ್ರನ್ನೆಲ್ಲ ನರ್ಕಕ್ಕೆ. ಏಯ್ ಮುಚ್ಚ್ರ ಬಾಯ್. ಮೋಸ ಅಂತೆ ಮೋಸ. ನೀವು ಭೂಲೋಕದಲ್ಲಿ ಮಾಡಿರೋದಕ್ಕಿಂತ ಹೆಚ್ಚೇನಿಲ್ಲ. ಕಿಂಕರರೇ, ಕರೆದುಕೊಂಡು ಹೋಗಿ ಬೇಗ ಬೇಗ. ಏನ್ ಪ್ರಭು, ಫಸ್ಟ್ ಬಾಲಲ್ಲೇ 6 ಹೊಡೆದ್ಬಿಟ್ಟ. ಇವನನ್ನು ಅಷ್ಟು ಲೇಸಾಗಿ ತಿಳಿಯುವಂತಿಲ್ಲ. ಹಾ ಮಾವ, ಆಯ್ತಲ್ಲ, ಮುಗೀತಲ್ಲ, ಹೊರಡಣ. ಮಹಾರಾಜರೇ, ಇನ್ನೂ ಇದೆ. ಉಳಿದವರು ಹೊರಗಿದ್ದಾರೆ. ಏನು, ಇನ್ನೂ ಇದ್ದಾರ? ಬೇಗ ಕರಿಮವ, ಮುಗಿಸಿ ಹೋಗೋಣ. ಕಿಂಕರರೇ, ಕರೆಯಿರಿ ಅವರನ್ನು ಒಬ್ಬೊಬ್ಬರಾಗಿ. ಮಾನವ, ಯಾಕೆ ನನ್ನ ಆಫರ್ ಇಷ್ಟ ಆಗ್ಲಿಲ್ವಾ? ಆಪ್ಕೋ ಕನ್ನಡ ಆತ ಹೈ ಕ್ಯಾ? ನನ್ನ ಪಾಪ ಪುಣ್ಯದ ಬಗ್ಗೆ ನಿಮ್ಗೆಲ್ಲ ತಿಳಿದಿದೆ. ಅದನ್ನು ನೋಡಿ ನೀವೇನ್ ತೀರ್ಮಾನ ಕೊಟ್ರು ನಾನು ಅದಕ್ಕೆ ಬದ್ಧನಾಗಿ ಇರುತ್ತೇನೆ. ನನಗೆ ಯಾವ ಆಫರನ್ನು ಬೇಡ. ಅರೆ, ಸಿಂಗುಬಾಯಲ್ಲಿ ಕನ್ನಡವೇ? ಭಲೆ ಭಲೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಸೈನ್ಯದಲ್ಲಿ ಎದೆ ಕೊಟ್ಟು ಹೋರಾಡುವುದರಲ್ಲಿ ನಮ್ಮ ಕನ್ನಡಿಗರು ಹೆಚ್ಚಿದ್ದಾರೆ. ಅವರೇ ನಮಗೆ ಕನ್ನಡ ಕಳಿಸಿದ್ದು. ಬೇಷ್ ಬೇಷ್. ಜೈ ಭುವನೇಶ್ವರಿ. ಮಾವ, ಇವರ ಲೆಕ್ಕಾಚಾರ ಸ್ವಲ್ಪ ನೋಡು. ಪ್ರಭು, ಇದೇ ಒಳ್ಳೆ ಸಮಯ ತಪ್ಪು ಮಾಡ್ಸೋಕೆ. ಪ್ರಭುಗಳೇ, ಇವರು ಸೈನಿಕರು, ಗಡಿ ಕಾಯೋ ಕೆಲಸ. ಇವರು ಬಹಳಷ್ಟು ಜನರ ಪ್ರಾಣ ತೆಗೆದಿದ್ದಾರೆ. ಪ್ರಾಣ ತೆಗೆಯೋದು ಪಾಪವಲ್ಲವೇ? ಇವರ ಲೆಕ್ಕಾಚಾರದಲ್ಲಿ ಪಾಪವೇ ಹೆಚ್ಚಾಗಿರುವುದರಿಂದ ಇವರನ್ನು ನರಕಕ್ಕೇ ಕಳಿಸಬೇಕು. ಹೌದೌದು, ನರಕಕ್ಕೆ ಕಳಿಸ್ಬೇಕು. ಏ ವಿಚ್ಚು, ನೀ ಸ್ವಲ್ಪ ಸುಮ್ಮನಿರು. ಹೌದು, ನಮ್ಮ ಪಾಪಗಳೇ ಹೆಚ್ಚು. ದೇಶದ ಭದ್ರತೆಗಾಗಿ, ಒಲಿತೆಗಾಗಿ, ಆರ್ಥಿಕ ಸಬಲತೆಗಾಗಿ ಹೋರಾಡುತ್ತಾ ಗಡಿಯಲ್ಲಿ ನಿಂತು ಎಷ್ಟೇ ನುಸುಳುಕೋರರು, ಉಗ್ರರು ಬಂದರೂ ಅವರ ಪ್ರಾಣ ತೆಗೆಯದೆ ಬಿಡಲಾರೆ. ದೇಶ ರಕ್ಷಣೆಗಾಗಿ ನರಕಕ್ಕೂ ಹೋಗಲು ಸಿದ್ಧ. ಜೈ ಜವಾನ್, ಜೈ ಕಿಸಾನ್. ಮಾವ, ಇದು ಪಾಪ ಹೇಗಾಗುತ್ತೆ? ಇವರು ಮಾಡುವ ಕೆಲಸ ಅತ್ಯಂತ ಶ್ರೇಷ್ಠವಾದದ್ದು. ಸೈನಿಕರು ತಮ್ಮ ಮನೆ, ಮಕ್ಕಳು ಮತ್ತು ಸ್ನೇಹಿತರಿಂದ ದೂರವಾಗಿ ಕರ್ತವ್ಯ ಮಾಡುತ್ತಾರೆ. ನಾಡಿಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡುತ್ತಾರೆ. ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಯನ್ನು ಎದುರಿಸುತ್ತಾರೆ. ಇವರು ಮುಂದಿನ ಪೀಳಿಗೆಗೆ ಮಾದರಿ ಮತ್ತು ಪ್ರೇರಣೆಯಾಗಿ ನಿಲ್ಲುತ್ತಾರೆ. ಮಾವ, ಇಂಥ ಸೈನಿಕರಿಂದಲೇ ದೇಶದ ಜನರೆಲ್ಲರೂ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ. ಇಂಥವರಿಗೇನೆ ಸ್ವರ್ಗ. ಕಿಂಕರರೇ, ಸಕಲ ಮರ್ಯಾದೆಯೊಂದಿಗೆ ಇವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ. ಏನು ಪ್ರಭು ಇದು ಹೀಗೆ ಆಯಿತು? ನೆಕ್ಸ್ಟ್ ಯಾರು ಕಳಿಸಿ. ನಮಸ್ಕಾರ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಮವರೇ ಅನ್ಸುತ್ತೆ. ನಾನು ಹೆಚ್ಚು ಮಾತಾಡಲ್ಲ. ನಮಗೆ ಬೇಕಿರೋದನ್ನ ಮಾಡಿಕೊಡಿ. ನಿಮಗೇನು ಬೇಕೋ ನಾನು ಪರ್ಸಂಟೇಜಲ್ಲಿ ಕೊಡ್ತೀನಿ. ಈ ರಾಜಕೀಯದವರು ಸತ್ತು ಯಮಲೋಕಕ್ಕೆ ಬಂದ್ರೂ ತಮ್ಮ ಬುದ್ಧಿನೇ ಬಿಡಲ್ಲ. ರೀ ಚಿತ್ರಗುಪ್ತರೆ, ನಾವು ಯಮರಾಜನ್ ಜೊತೆ ಡೀಲ್ ಮಾಡ್ಕೊತಾ ಇದ್ದೀವಿ. ಭೂಲೋಕದಲ್ಲಿ ಓಟ್ಗೆ ಇಷ್ಟು ಅಂತ ದುಡ್ಡು ಕೊಟ್ಟಿಲ್ವಾ? ನೋಡಿ ಯಮರಾಜ್ರೆ, ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣ.
ನಾನು ತುಂಬಾ ತಪ್ಪು ಮಾಡಿದ್ದೀನಿ. ಅದು ಸೈಡ್ಗಿಡಿ. ಯಮಲೋಕದಲ್ಲಿ ನನಗೊಂದು ಪೊಸಿಷನ್ ಕೊಡಿ. ದೊಡ್ಡದೇನು ಬೇಡ, ಇದೋ ಈ ಚಿತ್ರಗುಪ್ತನ ಪೋಸ್ಟ್ ಕೊಡಿ ಸಾಕು. ಏನೇ ಡೀಲ್ ಆದ್ರೂ ನಿಮಗೆ ನಾನು ಪರ್ಸೆಂಟೇಜಲ್ಲಿ ಕೊಟ್ಬಿಡ್ತೀನಿ. ಏನೋ ಡೀಲ್ ಓಕೆನಾ? ಅಬ್ಬಬ್ಬಬ್ಬ, ನೋಡ್ದವ ಹೆಂಗೆ ನಮ್ ಭೂಲೋಕದ ರಾಜಕೀಯ. ಡೀಲ್ ಓಕೆ ಮಾಡೋಣ. ಇಟ್ನಲ್ಲಪ್ಪ ನನ್ ಬುಡಕ್ಕೆ ಬತ್ತೀನ. ಸ್ವಲ್ಪ ಹೊತ್ತು ಬಿಟ್ರೆ ಯಮಲೋಕನೇ ಸೈಟ್ ಮಾಡಿ ಮಾರಿ ನಮ್ಗೆ ಪರ್ಸೆಂಟೇಜ್ ಕೊಡ್ತಾನೆ. ಆದಷ್ಟು ಬೇಗ ಇವನನ್ನ ಕಳ್ಸೋದೇ ಉತ್ತಮ. ಇದು ಅವ್ರ ತಪ್ಪಲ್ಲ. ಇಂಥವ್ರನ್ನ ಆಯ್ಕೆ ಮಾಡೋ ಜನರಿಗೆ ಹೇಳ್ಬೇಕು. 500,000 ರೂಪಾಯಿಗೆ ಆಸೆ ಪಟ್ಟು ತಮ್ಮ ಮತಗಳನ್ನ ಮಾರ್ಬಿಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ತಾವು ಮಾರಿದ್ದು ತಮ್ಮ ಮತವನ್ನಲ್ಲ, ತಮ್ಮನ್ನೇ ತಾವು ಮಾರಿಕೊಂಡಿದ್ದಾರೆ ಅಂತ. ರಾಜಕಾರಣಿಗಳು ಗೆದ್ದ ನಂತರ ತಾನು ತನ್ನ ಕುಟುಂಬ ಅಂತ ಬೆಳೆಯೋದ್ರಲ್ಲೇ ಇರ್ತಾನೆ. ಅವನಿಗೇನ್ ಬೇಕೋ ಅದನ್ನ ಅವನು ಮಾಡಿಕೋತಾನೆ. ನಿಮ್ಮ ತಂದೆಯವರು ಅದನ್ನೇ ಅಲ್ಲವೇ ಮಾಡಿರುವುದು? ಏನು? ಏನಿಲ್ಲ, ನೀವು ಮುಂದುವರಿಸಿ. ಒಂದು ಫ್ಲೋ ನಲ್ಲಿ ಹೋಗ್ತಾ ಇದೆ. ಈ ಜನಗಳೆಲ್ಲ ಯಾವಾಗ ಬುದ್ಧಿ ಕಲಿತಾರೋ ಆಗ್ಲೇ ಈ ರಾಜಕೀಯದವರು ಬದಲಾಗೋದು. ಇದಕ್ಕೆ ನೀನೇ ಏನಾದ್ರೂ ಒಂದು ತೀರ್ಪು ಕೊಡು. ಸರಿ ಸರಿ, ಕಿಂಕರರೇ, ಇವನನ್ನು ಕರೆದುಕೊಂಡು ಹೋಗಿ. ಮುಂದಿನ ಮಾನವ ರೈತ. ಈತನಿಗೆ ಖಂಡಿತವಾಗಿ ನರಕವಾಸವೇ. ಏನ್ ಮಾವ, ಏನಾಗಿದೆ ಇವತ್ತು ನಿನ್ಗೆ? ಎಲ್ರನ್ನು ನರಕಕ್ಕೆ ಕಳ್ಸೋಕೆ ರೆಡಿ ಆಗಿದ್ಯಾ? ಏಕೆಂದರೆ ಏನೆಂದು ಹೇಳಲಿ ಪ್ರಭು, ಈತ ಸಾಲದ ಮೇಲೆ ಸಾಲ ಮಾಡಿ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇವನಿಂದಾಗಿ ಇವನ ಹೆಂಡತಿ ಮಕ್ಕಳು ಇಂದು ಬೀದಿ ಪಾಲಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರೂ ಇವನನ್ನು ಹಿಂಬಾಲಿಸಿ ಬರುತ್ತಾರೆ. ಅದು ತಪ್ಪಲ್ಲವೇ? ಅದಕ್ಕೆ ಇವನನ್ನು ನರಕಕ್ಕೆ ಹಾಕಬೇಕು. ಹೌದು ಸ್ವಾಮಿ, ಭೂಲೋಕದಲ್ಲೇ ನರಕವನ್ನು ಅನುಭವಿಸಿದ ನನಗೆ ಇನ್ನು ಇಲ್ಲಿಯ ನರಕ ಚೆನ್ನಾಗೇ ಇರುತ್ತೆ. ಸ್ವಾಮಿ, ಏನೋ ಅನ್ನದಾತ ಎಂದಿರಿ? ಭೂಲೋಕದಲ್ಲಿ ಅನ್ನದಾತರಿಗೇ ಅನ್ನವಿಲ್ಲ. ನಮ್ಮನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ. ಆದರೆ ಬೆಳೆದ ಬೆಳೆಗೆ ಬೆಲೆಯೇ ಇಲ್ಲ. ಬೆಳೆ ಹಾಳಾದರೆ ಬದುಕು ಹಾಳಾಗುತ್ತದೆ. ಮಳೆ ಬರದಿದ್ದರೆ ರೈತನ ಕಣ್ಣಲ್ಲಿ ರಕ್ತವೇ ಹರಿಯುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಹಗಲಿರುಳೆನ್ನದೆ ದುಡಿದರೂ ಸಾಲದ ಭಾರ. ಬದುಕೆಂಬ ದೊಡ್ಡ ಹೊರೆಯನ್ನು ಹೊರುವ ಶಕ್ತಿ ನನ್ನಲ್ಲಿಲ್ಲ. ನಾನು ಬದುಕಿದ್ದು ಏನು ಪ್ರಯೋಜನ ಸ್ವಾಮಿ? ನಾನು ಹೋದ ಮೇಲಾದರೂ ನನ್ನ ಕುಟುಂಬದವರು ಸುಖವಾಗಿರಲೆಂದು ಆತ್ಮಹತ್ಯೆ ಮಾಡಿಕೊಂಡೆ. ಯಮರಾಜರೇ, ಏನಾದರೂ ತೀರ್ಪು ಕೊಡಿ. ಮಾವ, ಆ ಅನ್ನದಾತನ ಮಾತು ಕೇಳಿದ್ರಲ್ಲ. ಅನ್ನದಾತನಿಗೆ ಅನ್ನವಿಲ್ಲವೆಂದರೆ ನರಕ ಇಲ್ಲಲ್ಲ, ಭೂಲೋಕದಲ್ಲಿಯೇ ಇದೆ. ಮಾನವರು ಎಷ್ಟೇ ಬುದ್ಧಿವಂತರಾದರೂ ತಿನ್ನಲು ಅನ್ನ ಬೇಕಲ್ಲವೇ? ರೈತರೆಲ್ಲರೂ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಭೂಲೋಕದಲ್ಲಿ ಮನುಷ್ಯರೆಲ್ಲ ಹೇಗೆ ಬದುಕಿರಲು ಸಾಧ್ಯ? ಮಹಾಪ್ರಭು, ಅವರು ಬದುಕಿದ್ರೇನೋ ಸತ್ರೇನೋ ಲೆಕ್ಕ ನೋಡಿ ಶಿಕ್ಷೆ ಕೊಡಿ. ಏ ವಿಚ್ಚು, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ, ನಾವಿಲ್ಲೇನ್ ಮಾತಾಡ್ತಿದ್ದೀವಿ, ನೀನೇನೋ ಮಾತಾಡ್ತಿದ್ಯಾ. ಹೊರಡು ಆಚೆ. ವಿಚ್ಚು, ನೀನ್ ಹೊರಡು. ಮುಂದೆಲ್ಲ ನಾನು ನೋಡ್ಕೊಂತೀನಿ. ಏನು ಹೊರಡ್ಬೇಕಾ? ಇರ್ಲಿ ಚಿತ್ರಗುಪ್ತರೇ, ನೀವು ಅವರೊಂದಿಗೆ ಸೇರಿದ್ರಾ? ಆಯ್ತು, ನೋಡ್ಕೋತೀನಿ. ಸರಿ ಮಾವ, ಇವತ್ತಿಗಿಷ್ಟು ಸಾಕು. ನಾನು ಯಾವತ್ತು ಇಷ್ಟು ಇಮೋಷನಲ್ ಆದವನಲ್ಲ. ಆ ವಿಚಿತ್ರಗುಪ್ತ ಬೇರೆ ನನ್ನ ತಲೆ ಕೆಡಿಸ್ಬಿಟ್ಟ. ಸರಿ, ಹಾಗಾದರೆ ಇವರನ್ನು ನರಕಕ್ಕೆ ಕಳಿಸುವುದೇ? ಏನ್ ಮಾವ ನೀನು, ಇಂಥವ್ರಿಗೆ ತಾನೇ ಸ್ವರ್ಗ. ಕಿಂಕರರೇ, ಇವರನ್ನ ಸಕಲ ಮರ್ಯಾದೆಯೊಂದಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ. ಮಾವ, ಇವತ್ತಿಗೆಷ್ಟೇ ಸಾಕು, ನಾನಿನ್ನು ಹೊರಡ್ತೀನಿ. ಸರಿ. ಇವತ್ತು ಇವನ ಕೈಯಲ್ಲಿ ಏನು ತಪ್ಪು ಮಾಡಿಸಲು ಆಗಲೇ ಇಲ್ವಲ್ಲ. ಈ ವಿಚಿತ್ರಗುಪ್ತ ಬೇರೆ ತುಂಬಾ ಅವಸರ ಪಡ್ತಾ ಇದ್ದಾನೆ. ಇರ್ಲಿ, ನಾಳೆ ಇವನ ಕೈಲಿ ಏನಾದರೂ ತಪ್ಪು ಮಾಡಿಸಲೇಬೇಕು. ನಾರಾಯಣ ನಾರಾಯಣ. But go
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ಓ ಇದೇನಾ ಯಮಲೋಕ? ಏಯ್ ಬಾರೋ, ಸರಿಯಾಗಿ ನಿಂತ್ಕೊಳ್ಳೋ. ನಿನಗೂ 90 ಬೇಕಾ? ಕೇಳು ಕೊಡ್ತೀನಿ. ಇದು ತಗೊಂಡು ಸೈಲೆಂಟಾಗಿ ಇರಬೇಕು. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್, ಓಕೆ? ಏಯ್ ಸುಮ್ಮನೆ ನಿಂತ್ಕೊಳ್ಳೋ. ಇವನ್ ಯಾರು ಮಾವ? ವಿಚಿತ್ರವಾಗಿದ್ದಾನೆ. ಇವನ್ ಭಾಷೆಗೂ ವೇಷಕ್ಕೂ ಮ್ಯಾಚೇ ಆಗ್ತಿಲ್ಲ. ಇವನ ಬಗ್ಗೆ ಹೇಳುವುದಾದರೆ ಹೇ ಹಲೋ ಸ್ಟಾಪ್. ನೀವು ಚಿತ್ರಗುಪ್ತ ತಾನೆ? ಸಿನಿಮಾದಲ್ಲಿ ನೋಡಿದ್ದೀನಿ ನಾನು. ನನ್ನ ಬಗ್ಗೆ ನಾನೇ ಹೇಳ್ತೀನಿ. ಮಿಸ್ಟರ್ ಯಮಧರ್ಮರಾಜ, ಮೈಸೆಲ್ಫ್ ಅಪ್ಪು ಹರೀಶ್, ಅಪ್ಪಟ ಪುನೀತ್ ಅಭಿಮಾನಿ. ಏನೋ ನೀನು ಅಪ್ಪು ಅಭಿಮಾನಿನ? ಹೌದು. ಏಕೆ ಆಶ್ಚರ್ಯನಾ? ಎಸ್, ನಾನು ಅಪ್ಪಟ ಅಪ್ಪು ಅಭಿಮಾನಿನೇ. ಏನು ಅಪ್ಪು ಅಭಿಮಾನಿಯಾಗಿ ಯಾಕೆ ಈ ಥರ ಕುಡಿತಿದ್ದೀನಿ ಅನ್ಕಂಡ್ರಾ? ಇದಕ್ಕೆಲ್ಲ ಕಾರಣ ನೀವೇ. ಪ್ರಭು, ಇವರ ಚಟಕ್ಕೆ ನಾವು ಹೇಗೆ ಕಾರಣರಾಗುತ್ತೇವೆ? ಹೌದ್ರಿ, ಚಟನೆ. ಏನಿವಾಗ ಈ ಮನ್ಸಿಗೆ ನೆಮ್ಮದಿ ಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ದೇವಸ್ಥಾನಕ್ಕೆ. ಅಲ್ಲಿ ಯಾರು ಇರ್ತಾರೆ? ದೇವ್ರು. ಆ ದೇವ್ರು ಯಾರು? ವೆಂಕಟೇಶ್ವರ, ವಿಘ್ನೇಶ್ವರ, ಪರಮೇಶ್ವರ. ನಾವು ಅದಕ್ಕೆ ಆ ದೇವ್ರು ನುಡ್ಕೊಂಡು ವೆಂಕಟೇಶ್ವರ ಬಾರ್, ಪರಮೇಶ್ವರ ಬಾರ್, ವಿಘ್ನೇಶ್ವರ ಬಾರ್, ಆಮೇಲೆ ನಮ್ಮ ಬ್ಯಾಟ್ರಾಯನ್ಪುರದಲ್ಲಿ ಇದೆಯಲ್ಲ, ಯಾವ್ದಪ್ಪ ಅದು? ಬೆಟ್ಟದ ರಂಗ ವೈನ್ಸ್, ಅಲ್ಲಿಗೆ ಹೋಗ್ತೀವಿ. ಈಗ ದೇವಸ್ಥಾನದಲ್ಲೆಲ್ಲ ದೇವ್ರು ಎಲ್ಲಿದ್ದಾನೆ ಸ್ವಾಮಿ? ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಹೆಸರಲ್ಲೇ ಅಲ್ವಾ ಇರೋದು? ಹೌದು ಮಾವ, ನಾನು ನೋಡಿದ್ದೀನಿ. ತುಂಬಾ ಇವುಗಳೇ ಆಗೋಯ್ತು. ಮೊದ್ಲು ಆ ಹೆಸರೆಲ್ಲ ಚೇಂಜ್ ಮಾಡ್ಬೇಕು. ಯಮ ಬಾರ್ ಅಂಡ್ ರೆಸ್ಟೋರೆಂಟ್, ಯಮಲೋಕ ರೆಸ್ಟೋರೆಂಟ್ ಆ ತರ ಇಟ್ರೆ ಆ ಹೆಸರಿಗಾದ್ರೂ ಕುಡಿಯಕ್ ಬರಲ್ಲ ಅನ್ಸುತ್ತೆ. ಹೆಂಗೆ ಮಾವ? ತಮಾಷೆ ಸಾಕು. ಮೊದಲು ಇವಂದ್ ಏನು ಅಂತ ವಿಚಾರಿಸು. ಹಾ ಮುಂದುವರ್ಸು. ಏನ್ ಮುಂದುವರ್ಸೋದು? ಏನ್ರಿ ಮುಂದುವರ್ಸೋದು? ಇರೋ ಬರೋ ಕೆಟ್ಟ ಚಟಗಳನ್ನೆಲ್ಲ ಇಟ್ಕೊಂಡು 60, 70, 80 ವರ್ಷ ಕಟ್ಲೆ ಬದುಕಿರ್ತಾರೆ. ಏನು ಚಟ ಇಲ್ದೇ ಇರೋ ಪಾಪಿ ಮುಂಡೆವು 20-30 ವರ್ಷಕ್ಕೆಲ್ಲ ಎದೆ ಹಿಡ್ಕೊಂಡು ಗೊಟಕ್ಕಂತವ್ರೆ. ಇಲ್ಲಿ ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ದಂಗಾಗಿದೆ. ರೀ, ನೀವು ಮಾಡಿದ್ ಸರಿ ಏನ್ರಿ ಹೇಳ್ರಿ. ಇವತ್ತು ನನಗೊಂದು ನ್ಯಾಯ ತೀರ್ಮಾನ ಆಗ್ಲೇಬೇಕು. ಸತ್ಯ ಗೊತ್ತಾಗ್ಲೇಬೇಕು. ಏನಾಯ್ತು ಮಾವ? ಪ್ರಭು, ಇವನು ತುಂಬಾ ಒಳ್ಳೆಯವನು. ಜೀವನ ಉದ್ದಕ್ಕೂ ತುಂಬಾ ಒಳ್ಳೆ ಕೆಲಸಗಳನ್ನೇ ಮಾಡಿದ್ದಾನೆ. ಈ ಕೊನೆಯ ಅವಧಿಯಲ್ಲಿ ಕುಡಿದು ಜೀವನ ಹಾಳು ಮಾಡಿಕೊಂಡು ಇವನ ಆಯಸ್ಸು ರೇಖೆಯನ್ನು ಇವನೇ ಅಳಿಸಿಕೊಂಡು ಬಿಟ್ಟ. ಹೌದು, ನಾನೇ ಅಳಿಸ್ಕೊಂಬಿಟ್ಟೆ. ಅಂತ ದೇವ್ರಂತ ಮನುಷ್ಯ ಎಷ್ಟೋ ಜನರ ಜೀವನಕ್ಕೆ ದಾರಿದೀಪ ಆಗಿದ್ದವ್ರನ್ನ ಅನ್ಯಾಯವಾಗಿ ಕರ್ಕೊಂಡ್ಬಿಟ್ರಲ್ರಿ. ಯಾರಿಗೋ ಕೆಟ್ಟದ್ ಬಯಸ್ತವ್ರಲ್ಲ ನಮ್ ನಗುವಿನ ಒಡೆಯ ಪರಮಾತ್ಮ ಕಣ್ರಿ. ಅವರು ಪರಮಾತ್ಮ. ತಪ್ಪು ಮಾಡ್ಬಿಟ್ರಿ, ಅವ್ರನ್ನ ಕರ್ಕೊಂಡು ತಪ್ಪು ಮಾಡ್ಬಿಟ್ರಿ. ಅವ್ರು ಇದ್ದ ಭೂಮಿ ಮೇಲೆ ನಾನು ಇರಬಾರ್ದು ಅಂತಾನೆ ಇಲ್ಲಿಗೆ ಬಂದಿದ್ದು. ಪರಮಾತ್ಮನ ಯಾರದು? ಅವರೇ ಮಾವ, ನಗುವಿನ ಒಡೆಯ, ನಗುವಿನ ಪರಮಾತ್ಮ, ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಜನರು ಇವ್ರನ್ನ ಪ್ರೀತಿಯಿಂದ ಅಪ್ಪು ಅಂತಾರೆ. ಮಾವ, ನಮ್ಮಪ್ಪನ್ಗೆ ಕೆಲ್ಸ ಇಲ್ಲ, ಯಾಕೆ ಎಲ್ಲ ಪುಣ್ಯಾತ್ಮರನ್ನ ಬೇಗ ಕರ್ಕೊಂಡ್ ಬಿಡ್ತಾರೆ? ಅವಾಗ ನೋಡಿದೆ ಶಂಕರಣ್ಣ, ಇವಾಗ ನಮ್ಮಪ್ಪು. ಹೀಗೆ ಒಳ್ಳೆಯವರನ್ನೆಲ್ಲ ಕರ್ಕೊಂಡ್ಬಿಟ್ರೆ ಭೂಮಿಯಲ್ಲಿ ಯಾರು ಒಳ್ಳೆಯವರೇ ಉಳಿಯಲ್ಲ. ಪ್ರಭು, ಅದು ಅವರವರ ವಿಧಿ. ನಾವು ನಮ್ಮ ಕರ್ತವ್ಯಗಳನ್ನು ಮಾತ್ರ ಮಾಡುತ್ತೇವೆ. ನಮಗೆ ಎಲ್ಲರೂ ಒಂದೇ. ಹೌದು, ನಿಮ್ಗೆಲ್ರೂ ಒಂದೇ. ಆದ್ರೆ ನಮ್ಗಂಗಲ್ಲ. ಅಪ್ಪು ಅಂದ್ರೆ ಎಷ್ಟಿಷ್ಟ ಅಂತ ಗೊತ್ತೇನ್ರಿ ನಿಮ್ಗೆ?
ರೋಡಲ್ಲಿ ಗಲ್ಲಿಲಿ ಮನದಲ್ಲೂ ನಮ್ಮ ಅಪ್ಪುನೇ. ಯಮಧರ್ಮರಾಜ, ನನಗೆ ಒಂದೇ ಒಂದು ಆಸೆ ಈಡೇರಿಸ್ತೀಯ ಪ್ಲೀಸ್? ಅದಾದ್ಮೇಲೆ ನೀನ್ ಎಲ್ಲಿ ಕಳ್ಸಿದ್ರು ನಾನು ಹೋಗಕ್ ರೆಡಿಯಾಗಿದ್ದೀನಿ. ಏನದು ಮಾನವ? ನನಗೆ ಒಂದೇ ಒಂದ್ಸಲ ನಮ್ಮ ಅಪ್ಪನ ತೋರಿಸ್ತೀಯ ಪ್ಲೀಸ್? ನಿನ್ ಕಾಲ್ ಹಿಡ್ಕೊಂತೀನಿ. ಹೇ, ಅದಾಗದು, ಧರ್ಮಕ್ಕೆ ವಿರೋಧ. ಹಾಗೆಲ್ಲ ಮಾಡಲು ಆಗುವುದಿಲ್ಲ. ಯಾವುದು ಧರ್ಮ? ಯಾವ ಧರ್ಮದ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಮ್ಮ ಪರಮಾತ್ಮನ್ ಕರ್ಕೊಂಬಂದಿದ್ದ ಧರ್ಮನ? ಯಮ, ದಯವಿಟ್ಟು ಕರುಣೆ ತೋರು ಯಮ. ಮಾವ, ಇದಕ್ಕೇನಾದರೂ ದಾರಿ ಇದೆಯೇ? ಏನು ಮಾತಾಡ್ತಾ ಇದೀಯ ಕುಟಿಲ? ಇದು ಧರ್ಮಕ್ಕೆ ವಿರೋಧ. ಈ ವಿಷಯವೇನಾದರೂ ಶಿವನಿಗೆ ಹಾಗೂ ನಿಮ್ಮ ತಂದೆಯವರಿಗೆ ಗೊತ್ತಾದರೆ ಇದು ಯಮಲೋಕಕ್ಕೂ ಮತ್ತು ನಿನ್ನ ಸ್ಥಾನಕ್ಕೂ ಕಂಟಕ. ಮಾವ, ಏನಾದರೂ ಪರವಾಗಿಲ್ಲ, ಮುಂದಿನದನ್ನು ನಾನ್ ನೋಡ್ಕೋತೀನಿ. ಅದು ಹಾಗಲ್ಲ. ಇನ್ ಹೇಗೆ ಮಾವ? ಅಬ್ಬಾಬಾ ಅಂದ್ರೆ ನನ್ನ ಸ್ಥಾನದಿಂದ ಇಳಿಸ್ತಾರೆ ತಾನೆ? ಸರಿ ಬಿಡು, ನಾನಿಲ್ಲದಿದ್ದರೆ ನೀನು ಈ ಸ್ಥಾನವನ್ನ ನನಗಿಂತ ಚೆನ್ನಾಗಿ ನಿಭಾಯಿಸ್ತೀಯ. ಹೇಗಾದರೂ ಮಾಡಿ ಇವನ ಆಸೆಯನ್ನು ಈಡೇರಿಸಲು. ಮಾವ, ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನಾನು ಎಷ್ಟು ಹೇಳಿದ್ರು ನೀನು ನನ್ನ ಮಾತು ಕೇಳ್ತಾ ಇಲ್ಲ. ಇರಲಿ, ಯಮಲೋಕದ ನಿಯಮದ ಪ್ರಕಾರ ಅವರನ್ನ ಇಲ್ಲಿ ಕರೆಸೋದಕ್ಕೆ ಆಗುವುದಿಲ್ಲ. ಆದರೆ ಅವರ ಆತ್ಮದೊಡನೆ ಮಾತನಾಡಿಸಬಹುದು. ಅಯ್ಯೋ, ನಮ್ಮ ಪರಮಾತ್ಮನ ನೋಡಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅವ್ರ ಜೊತೆ ಮಾತಾಡಿದ್ರೆ ಸಾಕು. ಸರಿ, ಅದನ್ನಾದ್ರೂ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜೇನಿನ ಹೊಳೆಯು, ಹಾಲಿನ ಮಳೆಯೋ, ಸುದೆಯೋ, ಕನ್ನಡ ಸವಿ ನುಡಿಯೋ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಣ್ಣ, ನಿಮ್ ಧ್ವನಿ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ ಅಣ್ಣ, ಜೊತೆಗೆ ತುಂಬಾ ನೋವು ಆಗ್ತಾ ಇದೆ. ಮನುಷ್ಯ ಅಂದಮೇಲೆ ಸಂತೋಷ, ನೋವು ಅನ್ನೋದು ಎರಡು ಇದ್ದೇ ಇರುತ್ತಮ್ಮ. ನೋವಲ್ಲೇ ಬದುಕ್ತಾ ಇದ್ದೀವಿ, ಮತ್ತೆ ಸಂತೋಷದಲ್ಲಿ ಬದುಕ್ತಾ ಇದ್ದೀವಿ. ಜೀವನ ಅಂದಮೇಲೆ ಅದೇನೆ, ಸಂತೋಷ, ನೋವು, ತೊಂದರೆಗಳನ್ನು ಬಂದೇ ಬರುತ್ತೆ. ಆ ಥರನೂ ಸಾಕಷ್ಟು ಇರುತ್ತೆ. ನಾವು ಮನುಷ್ಯರಲ್ವ, ಎಲ್ಲರಿಗೂ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ ಹೋಗ್ಬಾರ್ದು. ನಮ್ಮ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಅಣ್ಣ, ನೀವು ನಿಮ್ಮ ಕೆಲಸಗಳಿಂದ, ನಿಮ್ಮ ನಡವಳಿಕೆಯಿಂದ ಇಡೀ ನಮ್ಮ ಕನ್ನಡ ನಾಡಿಗೆ ಸ್ಫೂರ್ತಿಯಾಗಿದ್ದೀರಾ. ಹಾಗೆ ಇಲ್ಲಿ ತುಂಬಾ ಜನ ಯಂಗ್ಸ್ಟರ್ಸ್ ಇದಾರಣ್ಣ, ಅವ್ರಿಗೆಲ್ಲ ಏನಾದರೂ ಹೇಳಿ ಅಣ್ಣ. ನಾನು ಹೇಳೋ ಪ್ರಕಾರ ಕಾನ್ಫಿಡೆಂಟ್ ಅನ್ನೋದು ತುಂಬ ಮುಖ್ಯ. ನಾವು ಗೆಲ್ಲಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ. ಜೊತೆಗೆ ನಮ್ಮ ಸರೌಂಡಿಂಗಲ್ಲಿ ನಾವು ಬದುಕ್ತಿರೋವಂಥ ಒಂದು ವಾತಾವರಣದಲ್ಲಿ ಎಲ್ರಿಗೂ ಒಂದು ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಆ್ಯಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ಯಾಕಂದ್ರೆ ಅವಾಗ ಏನಾಗುತ್ತೆ, ನಮ್ಮ ಪಕ್ಕ ಇರೋ ಸರೌಂಡಿಂಗ್, ನಮ್ಮ ಪಕ್ಕ ಸುತ್ತಮುತ್ತ ಇರೋ ಜನ ಏನಾಗುತ್ತೆ, ಒಬ್ಬ ಮನುಷ್ಯ ಅವನು ಚೆನ್ನಾಗಿ ಬೆಳವಣಿಗೆ ಅವ್ನು ಚೆನ್ನಾಗಿ ಬೆಳಿಬೇಕು ಅಂತ ಟ್ರೈ ಮಾಡ್ತಾನೆ, ಜೊತೆಗೆ ಎಲ್ಲರಿಗೂ ಗೌರವಿಸ್ತಾ ಇದ್ದಾನೆ, ಮರ್ಯಾದೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ನಮ್ಮ ಬಗ್ಗೆ ನಮಗೊಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ಆ ಮೋಟಿವ್ ಮೈಂಡ್ ಇಟ್ಕೊಂಡು ಬೆಳಿಬೇಕು. ಅದನ್ನು ಯಾವತ್ತೂ ತುಂಬ ಇಂಪಾರ್ಟೆಂಟ್. ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಳ್ಳೇಬಾರ್ದು. ನಾವು ಮಾಡೋವಂಥ ಕೆಲಸದಲ್ಲಿ ನಂಬಿಕೆ ತುಂಬ ಮುಖ್ಯ. ಪ್ರೀತಿ ಹಂಚೋದ್ರಿಂದ ಬೆಳೆಯುತ್ತೆ, ತಗೊಳ್ಳೋದ್ರಿಂದ ಅಲ್ಲ. ಇಂಜಿನಿಯರ್, ಡಾಕ್ಟರ್, CEO, ಆಕ್ಟರ್, ಟೀಚರ್ ಯಾರೇ ಆಗಿದ್ರು ಒಂದ್ ಮಾತು ಜ್ಞಾಪಕ ಇಟ್ಕೊಳ್ಳಿ, ನಾವೆಷ್ಟು ಕೊಡ್ತೀವೋ ಅಷ್ಟೇ ಪಡಿತೀವಿ. ಅಣ್ಣ, ಕೊನೆಯದಾಗಿ ನನ್ನ ಆಸೆ, ಒಂದೇ ಒಂದು ಹಾಡಾಡ್ತೀರಣ್ಣ ಪ್ಲೀಸ್? ನೀನಾಡೋ ಮಾತೆಲ್ಲ ಚೇನಿನಂತೆ, ನಗುವಾಗ ನಿನ ಮಗವು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ,
ಮಗುವೇ ನೀ ನನ್ನ ಪ್ರಾಣದಂತೆ ಚಿನ್ನ ಪ್ರಾಣದಂತೆ ಆನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿಣಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರಭು, ಇಷ್ಟು ಸಾಕು ಪ್ರಭು, ಇಷ್ಟು ಸಾಕು. ಎದ್ದೇಳು. ನಿನ್ನಿಂದ ನಮಗೂ ಅವರ ಧ್ವನಿ ಕೇಳೋ ಭಾಗ್ಯ ಸಿಕ್ತು. ನಿನಗೊಂದು ಥ್ಯಾಂಕ್ಸ್. ನೀನು ಅವ್ರ ಜೊತೆ ಸ್ವರ್ಗದಲ್ಲೇ ಇರು. ಹೋಗು. ಯಾಕೆ ಮಾವ ತುಂಬಾ ಇಮೋಷನಲ್ ಆಗ್ಬಿಟ್ಟೆ? ಕುಟಿಲ, ನನಗೂ ಮನಸ್ಸಿದೆ. ಮಾವ, ಇದೆಲ್ಲ ನಿನಗೆ ಸೆಟ್ ಆಗಲ್ಲ. ಯಮರಾಜರೇ, ನಾನು ಹೇಳಿಲ್ವಾ? ನೋಡಿ ನೋಡಿ. ಎಲ್ಲೋ ಚಿತ್ರಗುಪ್ತ, ನಿಲ್ಲಿಸು ನಿನ್ನ ಡ್ರಾಮಾನ. ನಿನಗೆ ನನ್ನ ಪದವಿ ಬೇಕೇ? ಅಪ್ಪ, ಅಮ್ಮ, ಏನಾಯ್ತು? ನೀನ್ ಸುಮ್ನೆ ಇರು, ನಿನಗೆ ಗೊತ್ತಾಗಲ್ಲ. ನನ್ನ ಮಗನ ಕೈಯಲ್ಲಿ ತಪ್ಪು ಮಾಡಿಸಿ ಅವನನ್ನು ಕೆಳಗಿಳಿಸಿ ನೀನು ಯಮರಾಜ ಆಗಬೇಕು ಅಂತ ಆಸೆ ಪಟ್ಟಿದ್ದೀಯಲ್ಲವೇ? ಎಂಥ ದುರಾಸೆ! ಥೂ, ನೀಚ! ಅಯ್ಯೋ ಚಿತ್ರಗುಪ್ತರೆ, ಮೋಸ ಮಾಡಿದ್ರಲ್ಲ, ನಿಮ್ನ ಎಷ್ಟು ನಂಬಿದ್ವಿ ನಾವು. ಯಾಕಮ್ಮ, ನಿಮಗೇನು ತಲೆಗಿಲಿ ಕೆಟ್ಟಿದೆಯೇ? ನಮ್ಗಲ್ಲ ತಲೆ ಕೆಟ್ಟಿರೋದು, ಈ ಚಿತ್ರಗುಪ್ತರಿಗೆ. ಅಧಿಕಾರದ ಆಸೆಯಿಂದ ನಿನ್ ಕಡೆಯಿಂದ ತಪ್ಪು ಮಾಡಿಸ್ಬಿಟ್ರು. ಮಾತಾಡೋ, ಮಾತಾಡು. ಯಮಲೋಕದ ನಿಯಮಾವಳಿಗಳು ನಿನಗೆ ಚೆನ್ನಾಗಿ ಗೊತ್ತು. ಆದರೂ ಆತ್ಮದೊಂದಿಗೆ ಮಾತನಾಡಿಸಿ ನನ್ನ ಮಗನ ಕೈಯಲ್ಲಿ ತಪ್ಪು ಮಾಡಿಸಿರುವೆ. ಈ ವಿಷಯ ಪರಮಾತ್ಮನಾದ ಶಿವನಿಗೆ ತಿಳಿದಿದೆ. ಅವರೇ ಬರಲಿದ್ದಾರೆ. ಅವರಿಗೆ ನೀನೇ ಉತ್ತರಿಸು. ಅಪ್ಪ, ಎಲ್ಲದಕ್ಕೂ ನಾನು ಉತ್ತರಿಸುತ್ತೇನೆ. ಅವರ ಆಸೆ ಏನೆಂದು ನನಗೆ ಮೊದಲೇ ತಿಳಿದಿತ್ತು. ಇದರಲ್ಲಿ ಅವರದೇನು ತಪ್ಪಿಲ್ಲ. ನಿಮ್ಮ ನಂತರ ಈ ಸ್ಥಾನವನ್ನು ತುಂಬುವಾಗ ಅವರ ಹೆಸರು ಕೂಡ ನಿಮ್ಗೆ ನೆನಪು ಬರಲಿಲ್ಲ. ಅಷ್ಟು ವರ್ಷಗಳ ಕಾಲ ನಿಮ್ ಜೊತೆಗಿದ್ರು. ಪಾಪ, ಏನ್ ಮಾಡ್ತಾರೆ? ತಪ್ಪು ನಿಮ್ಮದು, ಅವರದ್ದಲ್ಲ. ನೋಡಿದ್ರಾ ಪ್ರಭು, ನಿಮ್ಮ ಮಗನ ತಲೆಯನ್ನು ಕೆಡಿಸಿ ಹೇಗೆಲ್ಲ ಮರಳು ಮಾಡಿದ್ದಾರೆ. ಹೌದು, ತಪ್ಪು ನಂದೇ. ನಿನ್ನನ್ನು ಯಮರಾಜನನ್ನಾಗಿ ಮಾಡಿದ್ನಲ್ಲ, ಅದೇ ನನ್ನ ತಪ್ಪು. ಅದನ್ನೇ ನಾನು ಹೇಳ್ತಾ ಇರೋದು. ನಿನ್ನ ಮಗನಾದ ಕಾರಣಕ್ಕೆ ಯಮನಾಗಲು ನಾನು ಅರ್ಹನೇ? ಹೇ ಕುಟೀಲ! ನಾರಾಯಣ ನಾರಾಯಣ. ಪರಮಾತ್ಮ, ನಿನ್ನ ಆಟದಿಂದ ಯಮಲೋಕದಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿದೆ. ಇದಕ್ಕೆ ನೀನೇ ಪರಿಹಾರವನ್ನು ಸೂಚಿಸಬೇಕು. ಯಮಧರ್ಮರಾಜ, ನೀನು ಶಾಂತನಾಗು. ಚಿತ್ರಗುಪ್ತ. ಪರಮಾತ್ಮ, ನಾನು ಅಧಿಕಾರಕ್ಕೆ ಆಸೆ ಪಟ್ಟಿದ್ದು ನಿಜ. ಆಗ ಅದು ನನಗೆ ತಪ್ಪೆನಿಸಲಿಲ್ಲ. ಆದರೆ ಕುಟೀಲನ ನಂಬಿಕೆ, ಪ್ರೀತಿ, ವಿಶ್ವಾಸ ನೋಡಿದಾಗ ಅಧಿಕಾರ ಶಾಶ್ವತವಲ್ಲ. ಪ್ರೀತಿ, ನಂಬಿಕೆ, ವಿಶ್ವಾಸವೇ ಶಾಶ್ವತ ಎನಿಸುತ್ತಿದೆ. ನನ್ನನ್ನು ಕ್ಷಮಿಸು ಕುಟೀಲ. ನಾನು ವಿಚಿತ್ರಗುಪ್ತನ ಮಾತು ಕೇಳಿ ಮತಿಹೀನನಾಗಿದ್ದೆ. ಆದರೆ ಕುಟೀಲನ ಪ್ರೀತಿ ನನ್ನ ಕಣ್ಣು ತೆರೆಸಿತು. ಪರಮಾತ್ಮ, ಯಮರಾಜರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ತಪ್ಪಿಗೆ ಏನೇ ಶಿಕ್ಷೆ ಇದ್ದರೂ ಅದು ನನಗೇ ಇರಲಿ. ಪ್ರೀತಿ, ನಂಬಿಕೆ, ವಿಶ್ವಾಸವೇ ಶಾಶ್ವತ ಎನಿಸುತ್ತಿದೆ. ಚಿತ್ರಗುಪ್ತರೆ, ನಿಮ್ಮ ತಪ್ಪಿನ ಅರಿವು ನಿಮಗಾಗಿದೆ. ಚಿತ್ರಗುಪ್ತರೇ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ನಾರಾಯಣ ನಾರಾಯಣ. ಸ್ವಾಮಿ, ಎಲ್ಲವೂ ಸುಗಮವಾಗಿ ಮುಗಿಯಿತೆ? ನಾರದ, ಇನ್ನು ಮೆಸೇಜ್ ಬಾಕಿ ಇದೆ. ಭಗವಾನ್ ಶಿವನ ತತ್ವಗಳು ಸ್ವಜನ ಪಕ್ಷಪಾತ ಮತ್ತು ಅಧಿಕಾರ ಆಸೆಯ ವಿರುದ್ಧವಾಗಿದೆ. ಶ್ರದ್ಧೆ ಮತ್ತು ನ್ಯಾಯವನ್ನು ಪ್ರೇರೇಪಿಸುತ್ತವೆ. ಯಾವುದೇ ವ್ಯಕ್ತಿಯನ್ನು ಶ್ರೇಣಿಯ ಆಧಾರದ ಮೇಲೆ ಆಯ್ಕೆ ಮಾಡುವುದು
ಸಮಾನತೆಯನ್ನು ಹೆಚ್ಚಿಸುವ ಬದಲು ಅಸಮಾನತೆಯನ್ನು ಹೆಚ್ಚಿಸುತ್ತದೆ. ನ್ಯಾಯ, ಶ್ರದ್ಧೆ ಮತ್ತು ಶ್ರಮವೇ ಜೀವನದಲ್ಲಿ ಶ್ರೇಷ್ಠತೆಯ ನಂಬಿಕೆಗಳನ್ನು ರೂಪಿಸುತ್ತವೆ. ಯಮಧರ್ಮರಾಜ, ಈಗ ಅರ್ಥ ಆಯ್ತೆ? ಅರಿವಾಯಿತು ಪ್ರಭು. ನಾನಾಗಲೇ ಹೇಳಿದ್ದೆ ಇದು ನೆಪೋಟಿಸಂ ಬೇಡ ಎಂದು. ಆದರೆ ಇವರು ನನ್ನ ಮಾತನ್ನು ಕೇಳಲಿಲ್ಲ. ಹೇಮಾ, ನಡಿ, ಅವರಲ್ಲಿ ಕ್ಷಮೆ ಕೇಳೋಣ. ನಮ್ಮನ್ನು ಕ್ಷಮಿಸಿ ಪರಮಾತ್ಮ. ಚಿತ್ರಗುಪ್ತ, ನೀನೂ ನಮ್ಮನ್ನು ಕ್ಷಮಿಸು. ಚಿತ್ರಗುಪ್ತ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ನೆನಪಿರಲಿ. ಎಲ್ಲರಿಗೂ ಶುಭವಾಗಲಿ. ಹೇ ಒಂದ್ ನಿಮಿಷ. ಇಷ್ಟೆಲ್ಲ ಆಗೋಕೆ ಕಾರಣನೇ ಆ ವಿಚಿತ್ರಗುಪ್ತ. ಎಲ್ಲವನು? ಪ್ರಭುಗಳೇ, ನನ್ನನ್ನು ಕ್ಷಮಿಸಿ. ಯಮಲೋಕದಲ್ಲಿ ಕೋಲಾಹಲ. ನೃತ್ಯ ತಂಡದಲ್ಲಿ ವಿಜಯಲಕ್ಷ್ಮಿ ಕುಂದರ್ನಾಳ್, ಸ್ನೇಹಾ ಕಾಂಬ್ಳೆ, ದೀಪಿಕಾ, ಮಹಾಲಕ್ಷ್ಮಿ, ಧಾರ್ಮಿಕ, ತ್ರಿವೇಣಿ, ಬಿಂದು, ಸೋನಾಕ್ಷಿ ಗದಗಿ ಹಾಗೂ ಉಮಾಕಾಂತ್ ಪ್ಯಾರೆ, ಪ್ರಭಾಕರ್, ವಿಶಾಲ್ ಮೇತ್ರೆ, ಅನೀಶ್ ಬಾಬು, ವೀರೇಶ್, ವಿಘ್ನೇಶ್, ದೀಪ್ಯು. ನೃತ್ಯ ಸಂಯೋಜನೆ ಸ್ಟಾಲಿನ್. ನಾಟಕದ ಪಾತ್ರಗಳ ಪರಿಚಯ. ಶಿವನ ಪಾತ್ರಧಾರಿಯಾಗಿ ಭೀಮೇಶ್, ಪಾರ್ವತಿ ಪಾತ್ರಧಾರಿಯಾಗಿ ಪ್ರಭಾವತಿ, ನಾರದರಾಗಿ ನಳಿನ, ಯಮಧರ್ಮರಾಜರಾಗಿ ಶ್ರೀರಾಮ್, ಯಮಧರ್ಮನ ಹೆಂಡತಿ ಹೇಮಾ ಪಾತ್ರದಲ್ಲಿ ರಾಜೇಶ್ವರಿ, ಯಮಧರ್ಮನ ಮಗ ಕುಟೀಲ ಪಾತ್ರದಲ್ಲಿ ಸನತ್ ಬೋಲಾರ್, ಚಿತ್ರಗುಪ್ತರಾಗಿ ವಿನಯ್ ಕುಮಾರ್, ವಿಚಿತ್ರಗುಪ್ತರಾಗಿ ಡಿಕೆ ನಾಗರಾಜ್, ಕುಡುಕರ ಪಾತ್ರದಲ್ಲಿ ಹರೀಶ್, ಕನ್ನಡದ ಮೇಷ್ಟ್ರಾಗಿ ನಾರಾಯಣ್ ಮೂರ್ತಿ, ಡಾಕ್ಟರ್ ಪಾತ್ರದಲ್ಲಿ ಭಾಗ್ಯ, ಸೈನಿಕರ ಪಾತ್ರದಲ್ಲಿ ಪ್ರಶಾಂತ್, ರೈತರಾಗಿ ಪ್ರಜ್ವಲ್, ಭಕ್ತೆಯಾಗಿ ಮಂಜುಳಾ, ಕಿಂಕರರ ಪಾತ್ರದಲ್ಲಿ ಅಭಯ ಆರಾಧ್ಯ, ಭಾಗ್ಯವಂತ್. ನಾಟಕದ ನಿರ್ದೇಶನ ಕಿರಣ್ ಇ. ನಮ್ಮ ಆಂತರಿಕ ಕಲಾ ಪ್ರತಿಭೆಗಳಿಂದ ಯಮಲೋಕದಲ್ಲಿ ಕೋಲಾಹಲ ನಾಟಕವನ್ನು ಪ್ರದರ್ಶಿಸಿದ ಸಹೋದ್ಯೋಗಿಗಳಿಗೆ ಅತಿರಿಕ್ತ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಸಂದೀಪ್ ಪಟೇಲ್ರವರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಖಾನೆ ಸೇವೆಗಳು ವಿಭಾಗದಿಂದ ಶ್ರೀ ಅಮೂಲ್ ಸರ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ವಿಭಾಗದ ಹಾಗೂ ನಮ್ಮ ಕನ್ನಡ ಸಂಘದ ಸಮನ್ವಯಾಧಿಕಾರಿಯಾದ ಶ್ರೀ ಫಹೀಂ ಫವಾಸ್ರವರು ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಫಹೀಂ ಸರ್. ಬಂದ್ರ ನಿರ್ದೇಶನ ಕಿರಣ್ ಇ. ಕೀರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಮನವಿ. ವಿನಯ್ರವರು ನಾರಾಯಣ್ ಮೂರ್ತಿ ಅವರಿಗೆ, ಸನತ್ ಬೋಲಾರ್, ಶ್ರೀರಾಮ್, ಮೋಹನ್ ಕುಮಾರ್ ಸಿಎನ್, ನಾಗರಾಜು ಡಿಕೆ, ಭೀಮೇಶ್, ನರಸಿಂಹಮೂರ್ತಿ, ರಾಜೇಶ್ವರಿ, ನಳಿನ, ಮಂಜುಳಾ, ಭಾಗ್ಯಶ್ರೀ, ಪ್ರಭಾವತಿ, ಪ್ರಶಾಂತ್, ಹರೀಶ್ ಕುಮಾರ್ ಡಿಎನ್, ನಾಗರಾಜ್, ಪ್ರಜ್ವಲ್. ನೃತ್ಯ ತಂಡದಲ್ಲಿ ಹನೀಶ್, ಸ್ಟಾಲಿನ್, ಉಮಾಕಾಂತ್, ವಿಶಾಲ್, ಪ್ರಭಾಕರ್, ದೀಪ್ತಿಯು, ವಿಘ್ನೇಶ್, ವೀರೇಶ್, ವಿಜಯಲಕ್ಷ್ಮಿ, ಸ್ನೇಹ,
ದೀಪಿಕಾ, ಮಹಾಲಕ್ಷ್ಮಿ, ಧಾರ್ಮಿಕ, ತ್ರಿವೇಣಿ, ಬಿಂದು, ಸೋನಾಕ್ಷಿ ಇವರೆಲ್ಲರೂ ಬೇಗ ಬಂದು ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಆಂತರಿಕ ಕಲಾ ಪ್ರತಿಭೆಗಳಾದ ಬಾಣೆದರಿಗಿಳಿದ ಕಿರುನಾಟಕ ವಿದ್ಯುನ್ಮಾನ ವ್ಯವಸ್ಥಾ ವಿಭಾಗದ ಸಹೋದ್ಯೋಗಿಗಳಿಗೆ ಕನ್ನಡ ಸಂಘದ ಸಮನ್ವಯಾಧಿಕಾರಿಯಾದ ಶ್ರೀ ಫಹೀಂ ಫವಾಸರವರು ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ರಾಜೇಶ್ ಎನ್, ಮಂಜು ಡಿ ಎಸ್, ಯೋಗಣ್ಣ ಟಿ ಸಿ, ಸೋಮಶೇಖರ್ ಎಸ್, ಶ್ರೀಕಾಂತ್ ಅಂಪಳ್ಕರ್, ನಾಗರಾಜ್ ಭಟ್ಕಲ್, ಪಾಟೀಲ್ ಎಚ್ ಎಂ, ಸಂತೋಷ್ ಕುಮಾರ್ ಎಂ, ಜಟುಕುಂಡ, ನರಸಿಂಹಮೂರ್ತಿ, ಯಮನಪ್ಪ ಹಾಗೂ ನೃತ್ಯ ಕಲಾವಿದರಾದ ಶ್ರೀ ಕುಮಾರಿ ಸ್ಫೂರ್ತಿ, ಸುಚಿತ್ರ, ರಾಜೇಶ್ ಎಸ್, ಸಂತೋಷ್ ರಾಯನ್, ಟಿಜೆ, ಪವನ್ ಕುಮಾರ್ ಎಂ, ಶಂಕರೇಗೌಡರು, ಹಾಗೆಯೇ ಮದಕರಿ ಪಾತ್ರವನ್ನು ನಿರ್ವಹಿಸಿದ ಶ್ರೀ ವಣ್ಣೂರು ಸ್ವಾಮಿಯವರು, ಹಾಗೆಯೇ ಈ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಿರೂಪಣೆಯನ್ನು ಮಾಡಿದ ಶ್ರೀ KJ ದೇವರಾಜ್ರವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕೆಂದು ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀ DL ಶಿವಕುಮಾರ್ ಅವರಲ್ಲಿ ಮನವಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುದ್ರಣ ವ್ಯವಸ್ಥೆಯನ್ನು ಕಾರ್ಯನಿರ್ವಹಿಸಿದ ಶ್ರೀ ಮೋಹನ್ ಕುಮಾರ್ CN ರವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ C ಶಿವಕುಮಾರ್ ಅವರಲ್ಲಿ ಮನವಿ. ಮೋಹನ್ ಕುಮಾರ್ CN ರವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ.
ಹಾಗೆಯೇ ಈ ಕಾರ್ಯಕ್ರಮವಾಗಿ ಸುಸಜ್ಜಿತವಾಗಿ ನಡೆಯಲು ನಮ್ಮ ಕಾರ್ಖಾನೆ ಸೇವಾ ವಿಭಾಗದ ಮುಖ್ಯಸ್ಥರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಉಪಹಾರ ಗೃಹದ ಕಾರ್ಯನಿರ್ವಹಣಾ ಸಮಿತಿಯ ಸದಸ್ಯರಾದ ಶ್ರೀ ಮಂಜು ಡೀರವರು ಬಂದು ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ.